ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಜೂನ್ 1, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಮೊನ್ನೆ ನೀಡಿದಂಥ ಶುಕ್ರವಾರದಂದು ನೀಡಿದಂಥ ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡಿ ನಂತರದಲ್ಲಿ ಇವತ್ತಿನ ಆರ್ಟಿಕಲ್ ಡಿಸ್ಕಷನ್ಸ್ಗಳಿಗೆ ಮುಂದುವರಿಯೋಣ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಆಫ್ರಿಕನ್ ಸ್ವೈನ್ ಫೀವರ್ನ ಬಗ್ಗೆ ಕೇಳಿದ್ದಾರೆ. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನ ನೀಡಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಇದೊಂದು ಝೂನಾಟಿಕ್ ಡಿಸೀಸ್ ಆಗಿದೆ ವಿತ್ ಹೈ ಫಟಾಲಿಟಿ ರೇಟ್, ಅಂದರೆ ಅತಿ ಹೆಚ್ಚು ಸಾವಿನ ಪ್ರಮಾಣವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಡಿಸೀಸ್ ಹೈಯೆಸ್ಟ್ ಅಂದರೆ ಜಾಸ್ತಿ ಸಾವಿನ ಪ್ರಮಾಣವನ್ನು ಹೊಂದಿದೆ, ಇದು ಸರಿಯಾಗುತ್ತೆ. ಆದರೆ ಇದೊಂದು ಝೂನಾಟಿಕ್ ಡಿಸೀಸ್ ಆಗಿಲ್ಲ. ಝೂನಾಟಿಕ್ ಡಿಸೀಸ್ ಅಂತ ಹೇಳಿದ್ರೆ ಆ ಒಂದು ಡಿಸೀಸ್ ಅನಿಮಲಿಂದ, ಪ್ರಾಣಿಗಳಿಂದ ಮನುಷ್ಯರಿಗೆ ಟ್ರಾನ್ಸ್ಮಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಡಿಸೀಸ್ ಸ್ಪೆಸಿಫಿಕಲಿ ಮತ್ತು ನಾರ್ಮಲಿ ಆ ಒಂದು ಡಿಸೀಸ್ ಅನಿಮಲ್ಸ್ಗಳಲ್ಲಿ, ಪ್ರಾಣಿಗಳಲ್ಲಿ ಕಂಡು ಬರುತ್ತೆ. ನಂತರದ ದಿನಗಳಲ್ಲಿ ಅದು ಮನುಷ್ಯರನ್ನ ಇನ್ಫೆಕ್ಟ್ ಮಾಡುತ್ತೆ. ಈ ಥರದ ಡಿಸೀಸ್ಗಳನ್ನು ಝೂನಾಟಿಕ್ ಡಿಸೀಸ್ ಅಂತ ಕರಿತೀವಿ. ನಂತರದಲ್ಲಿ ಇದಕ್ಕೆ ಎಕ್ಸಾಂಪಲ್ನ ಹೇಳೋದಾದ್ರೆ H1N1 ಇದೊಂದು ಝೂನಾಟಿಕ್ ಡಿಸೀಸ್ ಆಗಿದೆ. ಇದು ಪಿಕ್ಸ್ಗಳಿಂದ ಮನುಷ್ಯರಿಗೆ, ಹ್ಯೂಮನ್ಸ್ಗಳಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ನಂತರದಲ್ಲಿ COVID-19 ಆಗಿರ್ಬೋದು, ಅದು ಕೂಡ ಅನಿಮಲ್ಸ್ಗಳಿಂದ ಮನುಷ್ಯರಿಗೆ, ಹ್ಯೂಮನ್ಸ್ಗಳಿಗೆ ಟ್ರಾನ್ಸ್ಮಿಟ್ ಆಗಿದೆ ಅಂತ ಈಗಾಗಲೇ WHO ಅನೌನ್ಸ್ ಮಾಡಿದೆ. ಈ ಥರದ ಡಿಸೀಸ್ಗಳನ್ನು ಮನುಷ್ಯರಿಗೆ ಹರಡುವಂಥ, ಪ್ರಾಣಿಗಳಿಂದ ಮನುಷ್ಯರಿಗೆ ಸೋಂಕು ತಗುಲುವಂಥ ಡಿಸೀಸ್ಗಳನ್ನು ಝೂನಾಟಿಕ್ ಡಿಸೀಸ್ ಅಂತ ಕರಿತೀವಿ. ಆದರೆ ಆಫ್ರಿಕನ್ ಸ್ವೈನ್ ಫೀವರ್ ಝೂನಾಟಿಕ್ ಡಿಸೀಸ್ ಆಗಿಲ್ಲ. ಇದೊಂದು ಹೈಲಿ ಕಾಂಟೇಜಿಯಸ್ ಡಿಸೀಸ್ ಆಗಿದೆ, ಸಾಂಕ್ರಾಮಿಕ ರೋಗ ಆಗಿದೆ. ಅಂದ್ರೆ ಇಲ್ಲಿ ಸೋಂಕು ಪ್ರಾಣಿಯಿಂದ ಪ್ರಾಣಿಗೆ ಹರಡುತ್ತೆ. ನಂತರದಲ್ಲಿ ಇದೊಂದು ಫತಾಲ್ ಅನಿಮಲ್ ಡಿಸೀಸ್ ಅಂತ ಹೇಳ್ತೀವಿ, ಮಾರಣಾಂತಿಕ ಪ್ರಾಣಿ ಕಾಯಿಲೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಮೋರ್ಟಾಲಿಟಿ ರೇಟ್ 100% ಅಷ್ಟು ಇದೆ ಅಂತ ಹೇಳಿದ್ರೆ, ಈ ಒಂದು ಫೀವರ್ಗೆ ಯಾವುದೇ ರೀತಿಯಂಥ ಕ್ಯೂರ್ ಇಲ್ಲ, ವ್ಯಾಕ್ಸಿನ್ ಇಲ್ಲ, ಮೆಡಿಸನ್ ಇಲ್ಲ. ಆದ ಕಾರಣದಿಂದಾಗಿ ಮೋರ್ಟಾಲಿಟಿ ರೇಟ್, ಯಾವ್ಯಾವ ಪ್ರಾಣಿಗಳಿಗೆ ಈ ಒಂದು ಆಫ್ರಿಕನ್ ಸ್ವೈನ್ ಫೀವರ್ ಬರುತ್ತೆ ಆ ಎಲ್ಲ ಪ್ರಾಣಿಗಳು ಕೂಡ ಸಾವನ್ನಪ್ತವೆ. ಅದರಿಂದಾಗಿ ಹೈ ಫಟಾಲಿಟಿ ರೇಟ್ ಇರುವಂಥದ್ದು ಸತ್ಯ, ಆದರೆ ಝೂನಾಟಿಕ್ ಡಿಸೀಸ್ ಅಲ್ಲ. ಅದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗುತ್ತೆ. ನಂತರದಲ್ಲಿ ಎರಡನೇ ಕೇಸ್ನಲ್ಲಿ ಹೇಳ್ತಿದ್ದಾರೆ, ಯಾವುದೇ ಔಟ್ಬ್ರೇಕ್ ಕೇಸಸ್ಗಳು ನಮ್ಮ ಭಾರತದಲ್ಲಿ ರಿಪೋರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಸ್ಸಾಂನಲ್ಲಿ ಈಗಾಗಲೇ ಸಾವಿರಾರು ಪಿಕ್ಸ್ಗಳನ್ನು, ಹಂದಿಗಳನ್ನು ಈಗಾಗಲೇ ಸಾಯಿಸಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೋರ್ಟಾಲಿಟಿ ರೇಟ್ 100% ಇರೋದ್ರಿಂದ ಒಂದು ಪ್ರಾಣಿಗೆ ಸೋಂಕು ತಗುಲಿದ ನಂತರ ಅದು ಇನ್ನೊಂದು ಪ್ರಾಣಿಗೆ ಸೋಂಕನ್ನು ತಗುಲಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಆ ಪ್ರಾಣಿಯನ್ನು ಸಾಯಿಸಬೇಕಾಗುತ್ತೆ. ಆದ್ರಿಂದಾಗಿ ಆಫ್ರಿಕನ್ ಸ್ವೈನ್ ಫೀವರ್ ಹಿನ್ನೆಲೆಯಲ್ಲಿ ಅಸ್ಸಾಂನಲ್ಲಿ 2800ಕ್ಕೂ ಹೆಚ್ಚು ಪಿಕ್ಸ್ಗಳನ್ನು ಸಾಯಿಸಲಾಗಿದೆ. ಈ ಒಂದು ಪಾಯಿಂಟ್ನ ಕೂಡ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಭಾರತದಲ್ಲಿ ಅಸ್ಸಾಮನ್ನ ಆಫ್ರಿಕನ್ ಸ್ವೈನ್ ಫೀವರ್ನ ಎಪಿಸೆಂಟರ್ ಅಂತ ಕರೀತಾರೆ. ಎಪಿಸೆಂಟರ್ ಅಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಔಟ್ಬ್ರೇಕ್ ಆಗಿರುವಂಥದ್ದು ಕಾಣುತ್ತೆ. ಈಗ ಕೊರೋನಾ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂಚಿತವಾಗಿ ಎಪಿಸೆಂಟರ್ ಯಾವುದಾಗಿತ್ತು ಅಂತ ಹೇಳಿದ್ರೆ ವುಹಾನ್ ಅನ್ನುವಂಥ ಒಂದು ಚೈನಾದ ಪ್ರದೇಶ ಎಪಿಸೆಂಟರ್ ಆಗಿತ್ತು. ಈ ಥರದಲ್ಲಿ ಆಫ್ರಿಕನ್ ಸ್ವೈನ್ ಫೀವರ್ನ ವಿಷಯವಾಗಿ ಭಾರತದಲ್ಲಿ ಅಸ್ಸಾಂ ಎಪಿಸೆಂಟರ್ ಆಗಿದೆ. ನಂತರದಲ್ಲಿ ಈ ಒಂದು ಆಫ್ರಿಕನ್ ಸ್ವೈನ್ ಫೀವರ್ನ ಬಗ್ಗೆ ನಾನು ಶುಕ್ರವಾರದಂದು ಎಕ್ಸ್ಪ್ಲೇನ್ ಮಾಡಿದ್ದೆ ಡೀಟೇಲ್ ಆಗಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ 29ನೇ ಮೇ ಈ ಒಂದು ಡಿಸ್ಕಷನ್ಗೆ ಹೋಗಿ ನೀವು ಕಲೆಕ್ಟ್ ಮಾಡ್ಕೊಬೋದು ಇನ್ಫಾರ್ಮೇಶನ್. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೈದರ್ 1 ನಾಟ್ 2 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂಥ 2 ಸ್ಟೇಟ್ಮೆಂಟ್ಗಳು ತಪ್ಪಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಈ ಒಂದು ಪ್ರಶ್ನೆಯನ್ನ ಡಿಲಿಮಿಟೇಷನ್ ಕಮಿಷನ್ನ ಬಗ್ಗೆ ಕೇಳಿದಂತ ಪ್ರಶ್ನೆ ಆಗಿದೆ. ಈ ಪ್ರಶ್ನೆನ ನೋಡೋದಕ್ಕಿಂತ ಮುಂಚೆ ನಾವು ಡಿಲಿಮಿಟೇಷನ್ ಅಂದ್ರೆ ಏನು ಅಂತ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಡಿಲಿಮಿಟೇಷನ್ ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಆ ದೇಶದಲ್ಲಿ ಆಗುವಂತ ಜನಸಂಖ್ಯೆಯಲ್ಲಿನ ಪಾಪ್ಯುಲೇಷನ್ ನಲ್ಲಿ ಆಗುವಂತ ಬದಲಾವಣೆಗಳನ್ನ ಪ್ರತಿನಿಧಿಸೋದಕ್ಕೆ ಆ ದೇಶದಲ್ಲಿನ ಪ್ರಾದೇಶಿಕ ಕ್ಷೇತ್ರಗಳ ಮಿತಿಗಳನ್ನ ಅಥವಾ ಗಡಿಗಳನ್ನ ನಿಗದಿಪಡಿಸುವಂತದ್ದು ಅಂತ ಹೇಳಿದ್ರೆ ಆ ಒಂದು ದೇಶದಲ್ಲಿ ಇರುವಂತಹ ಕಾನ್ಸ್ಟಿಟ್ಯೂನ್ಸಿಗಳ ಲಿಮಿಟ್ ಅನ್ನ ಫಿಕ್ಸ್ ಮಾಡುವಂತದ್ದು. ನಂತರದಲ್ಲಿ ಆ ಒಂದು ಪ್ರದೇಶದ ಅಂದ್ರೆ ಆ ಒಂದು ಕಾನ್ಸ್ಟಿಟ್ಯೂನ್ಸಿಯ ಬೌಂಡ್ರಿಗಳನ್ನ ಲಿಮಿಟ್ ಮಾಡುವಂಥದ್ದು ಅಥವಾ ಫಿಕ್ಸ್ ಮಾಡುವಂಥದ್ದು. ಈ ಒಂದು ಕ್ರಿಯೆಯನ್ನ ಅಥವಾ ಪ್ರಕ್ರಿಯೆಯನ್ನ ಡಿಲಿಮಿಟೇಷನ್ ಅಂತ ಕರೀತಾರೆ. ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ಆ ಒಂದು ಪ್ರದೇಶದಲ್ಲಿ ಜನಸಂಖ್ಯೆಯ ಬದಲಾವಣೆಗಳನ್ನ ಪ್ರತಿನಿಧಿಸೋದಕ್ಕೆ ಆ ಒಂದು ಟೆರಿಟರಿಯನ್ನ ಡಿಫೈನ್ ಮಾಡುವಂಥದ್ದು, ಲಿಮಿಟ್ ಮಾಡುವಂಥದ್ದನ್ನೇ ಡಿಲಿಮಿಟೇಷನ್ ಅಂತ ಕರೀತಾರೆ. ಈ ಒಂದು ವಿಷಯವಾಗಿ ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಬಾಡಿಯೂ ಅಲ್ಲ, ನಂತರದಲ್ಲಿ ಸ್ಟ್ಯಾಚ್ಯುಟರಿ ಬಾಡಿಯೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದೊಂದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ದ ಡಿಲಿಮಿಟೇಷನ್ ಕಮಿಷನ್ ಆಕ್ಟ್, ಈ ಒಂದು ಆಕ್ಟ್ ಅನ್ನ, ಈ ಒಂದು ಕಾಯ್ದೆಯನ್ನ 1952ರಲ್ಲಿ ಪಾಸ್ ಮಾಡಲಾಗುತ್ತೆ. ಇದರ ಮುಖಾಂತರವಾಗಿ ಡಿಲಿಮಿಟೇಷನ್ ಕಮಿಷನ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ.
ಆಗುತ್ತೆ. ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು ಸ್ಟ್ಯಾಚ್ಯುಟರಿ ಬಾಡಿಗೂ ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡಿಗೂ ಇರುವಂತಹ ಡಿಫರೆನ್ಸಸ್ಗಳು. ನಾವು ಈಗಾಗಲೇ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಏನು ಮತ್ತು ಸ್ಟ್ಯಾಚ್ಯುಟರಿ ಬಾಡಿ ಅಂದ್ರೆ ಏನು ಅಂತ ಹೇಳಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸಾಂಪಲ್ ಆಗಿ UPSCನೇ ಹೇಳ್ಬೋದು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಮೆನ್ಷನ್ ಆಗಿದೆ ಆರ್ಟಿಕಲ್ 315 ಕೆಳಗಡೆ. ಆದ್ರಿಂದಾಗಿ ಈ ಒಂದು ಸಂಸ್ಥೆಯನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ ಕರಿಬಹುದು. ನಂತರದಲ್ಲಿ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕಾಯ್ದೆಯ ಮುಖಾಂತರವಾಗಿ ಯಾವುದಾದ್ರೂ ಒಂದು ಕಮಿಷನ್ ಅನ್ನ ಅಥವಾ ಒಂದು ಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಆಕ್ಟ್ ಪಾಸ್ ಮಾಡೋದ್ರ ಮುಖಾಂತರವಾಗಿ ಒಂದು ಲಾ ತರೋದ್ರ ಮೂಲಕವಾಗಿ ಒಂದು ಕಮಿಷನ್ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿ ಹೇಳ್ತೇವೆ. ಈಗ ಡಿಲಿಮಿಟೇಷನ್ ಕಮಿಷನ್ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಂತದ್ದು 1952ರಲ್ಲಿ ದ ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ ಈ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮುಖಾಂತರವಾಗಿ ಡಿಲಿಮಿಟೇಷನ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಆದ್ದರಿಂದಾಗಿ ಇಲ್ಲಿ ನೀಡಿರುವಂತಹ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನಂತರದಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು 1952ರಲ್ಲಿ ಈ ಒಂದು ಆಕ್ಟ್ ಪಾಸ್ ಆಗುತ್ತೆ, ಡಿಲಿಮಿಟೇಷನ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆದರೆ 1950 ಮತ್ತು 51ನೇ ಈ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರವರೇ ಫಸ್ಟ್ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನೀವು ಇಲ್ಲಿ ನೆನಪಿಟ್ಕೊಂಡಿರ್ಬೇಕು ಫಸ್ಟ್ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಯಾವಾಗ ಆಯ್ತು ಅಂತ ಹೇಳಿದ್ರೆ 1950 ಮತ್ತು 51ನೇ ಸಂದರ್ಭದಲ್ಲಿ. ಅದು ಕೂಡ ಪ್ರೆಸಿಡೆಂಟ್ ರವರಿಂದ ಎಲೆಕ್ಷನ್ ಕಮಿಷನ್ ಸಹಾಯ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರವರೇ ಫಸ್ಟ್ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅನ್ನ ಕ್ಯಾರಿ ಮಾಡ್ತಾರೆ. ನಂತರದಲ್ಲಿ 1952ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ ಪಾಸ್ ಆಗುತ್ತೆ. ಅದರ ನಂತರ ಇದುವರೆಗೂ 4 ಕಮಿಷನ್ಗಳು ಈ ತರದಲ್ಲಿ ಸೆಟಪ್ ಆಗಿದ್ದಾವೆ. ಡಿಲಿಮಿಟೇಷನ್ ಕಮಿಷನ್ಸ್ಗಳು 4 ಸಂದರ್ಭಗಳಲ್ಲಿ ಸೆಟಪ್ ಆಗಿದ್ದಾವೆ. 1952ರಲ್ಲಿ, 1963ರಲ್ಲಿ, 1973ರಲ್ಲಿ, ನಂತರದಲ್ಲಿ ಕೊನೆಯದಾಗಿ 2002ರಲ್ಲಿ. ಈ ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೊಂಡಿರ್ಬೇಕು. ನಂತರದಲ್ಲಿ ಯಾವುದೇ ಡಿಲಿಮಿಟೇಷನ್ ಕಮಿಷನ್ಸ್ ಗಳನ್ನ 1981 ಮತ್ತು 91 ಈ ಸೆನ್ಸಸ್ಗಳು ಆದ್ಮೇಲೆ ಕಂಡಕ್ಟ್ ಮಾಡಿಲ್ಲ. ಕೊನೆಯದಾಗಿ ಕನ್ಸಿಡರ್ ಮಾಡಿರುವಂತಹ ಸೆನ್ಸಸ್ ಯಾವುದು ಅಂತ ಹೇಳಿದ್ರೆ 1971 ಕೊನೆಯ ಸೆನ್ಸಸ್. ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಡಿಲಿಮಿಟೇಷನ್ ಅಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲಿ ಆಗುತ್ತಿರುವಂತಹ ಪಾಪ್ಯುಲೇಷನ್ ಚೇಂಜ್ಗೆ ಅನುಗುಣವಾಗಿ ಒಂದು ಕಾನ್ಸ್ಟಿಟ್ಯೂನ್ಸಿ ಆ ಒಂದು ಟೆರಿಟರಿಯನ್ನು ಡಿಫೈನ್ ಮಾಡುವಂಥದ್ದೇ ಡಿಲಿಮಿಟೇಷನ್. ಇದಕ್ಕೆ ಸೆನ್ಸಸ್ ಅನ್ನ ಬಳಕೆ ಮಾಡ್ತಾರೆ. ಕೊನೆಯದಾಗಿ 2002ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಇದಕ್ಕೆ ಯೂಸ್ ಮಾಡಿದಂತಹ ಸೆನ್ಸಸ್ ಯಾವುದು 1971ನೇ ವರ್ಷದ ಸೆನ್ಸಸ್. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಆರ್ಡರ್ಸ್ಗಳು ಡಿಲಿಮಿಟೇಷನ್ ಕಮಿಷನ್ ಇಂದ ಇಶ್ಯೂ ಆದಂತಹ ಸಂದರ್ಭದಲ್ಲಿ ಅವುಗಳನ್ನ ಯಾವುದೇ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಡಿಲಿಮಿಟೇಷನ್ ಕಮಿಷನ್ ಕೊಡುವಂತ ಎಲ್ಲ ಆರ್ಡರ್ಗಳು ಫೈನಲ್ ಆಗಿರ್ತವೆ. ನಂತರದಲ್ಲಿ ಈ ಒಂದು ಆರ್ಡರ್ ಅನ್ನ ಯಾವುದೇ ಒಂದು ಕೋರ್ಟ್ ನಲ್ಲಿ ನಾವು ಕ್ವಶನ್ ಮಾಡೋ ಹಾಗಿಲ್ಲ. ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಇದೇ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನ 2012ರಲ್ಲಿ UPSC ತನ್ನ ಪ್ರಿಲಿಮ್ಸ್ ನಲ್ಲಿ ಕೇಳಿತ್ತು. ಅದರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಗಮನವಿರಲಿ. ಇಲ್ಲಿ ಹೇಳ್ತಾ ಇದ್ದಾರೆ ಡಿಲಿಮಿಟೇಷನ್ ಕಮಿಷನ್ ಅನ್ನು ಯಾವುದೇ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡುವಂತಿಲ್ಲ. ನಂತರದಲ್ಲಿ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ನ ಆರ್ಡರ್ ಯಾವಾಗಲೂ ಕೂಡ ಫೈನಲ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ಸ್ಟೇಟ್ಮೆಂಟ್ ತಪ್ಪು ಮತ್ತು ನಂತರದಲ್ಲಿ 2ನೇ ಸ್ಟೇಟ್ಮೆಂಟ್ ಸರಿಯಾದ್ರಿಂದ ಆಪ್ಷನ್ ಬಿ 2 ಓನ್ಲಿ ಸರಿಯಾಗುತ್ತೆ. ನಂತರದಲ್ಲಿ ಕ್ವಿಕ್ ಆಗಿ UPSC ಪ್ರಿಲಿಮ್ಸ್ 2012 ಈ ಒಂದು ಕ್ವಶನ್ ನ ಸಾಲ್ವ್ ಮಾಡೋದಾದ್ರೆ ಬೇಗ ಕ್ವಿಕ್ ಆಗಿ ಮಾಡೋಣ. ಈ ಒಂದು ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸರಿಯಾದ ಸ್ಟೇಟ್ಮೆಂಟ್ ಅನ್ನ ಗುರುತಿಸಬೇಕು. ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಆರ್ಡರ್ಸ್ ಗಳು ಡಿಲಿಮಿಟೇಷನ್ ಕಮಿಷನ್ ಇಡುವಂತ ಆರ್ಡರ್ಸ್ ಗಳನ್ನ ನಾವು ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡೋ ಹಾಗಿಲ್ಲ, ಕೆನಾಟ್ ಬಿ ಚಾಲೆಂಜ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾಗುತ್ತೆ. ನಂತರದಲ್ಲಿ ಹೇಳ್ತಾ ಇದ್ದಾರೆ ಡಿಲಿಮಿಟೇಷನ್ ಕಮಿಷನ್ ಯಾವಾಗ ಆರ್ಡರ್ ಗಳನ್ನ ಪಾಸ್ ಮಾಡುತ್ತೆ ನಂತರದಲ್ಲಿ ಅವುಗಳನ್ನ ಲೋಕಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳ ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ಲೋಕಸಭಾ ಆಗಿರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು ಅವರುಗಳು ಈ ಒಂದು ಡಿಲಿಮಿಟೇಷನ್ ಕಮಿಷನ್ ನೀಡಿರುವಂತಹ ಆರ್ಡರ್ಗೆ ಮಾಡಿಫಿಕೇಶನ್ ಗಳನ್ನ ತರೋದಕ್ಕೆ ಸಾಧ್ಯವಿರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲೋಕಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇವುಗಳಿಗೆ ಯಾವುದೇ ಒಂದು ಪವರ್ ಇರೋದಿಲ್ಲ. ಡಿಲಿಮಿಟೇಷನ್ ಕಮಿಷನ್ ಯಾವ ಒಂದು ಆರ್ಡರ್ ಅನ್ನ ಪಾಸ್ ಮಾಡುತ್ತೆ ಅದೇ ಫೈನಲ್ ಆಗಿರುತ್ತೆ. ಇವುಗಳನ್ನ ಯಾವುದೇ ಕೋರ್ಟ್ ನಲ್ಲಿ ಕ್ವಶನ್ ಮಾಡುವಂತಿಲ್ಲ. ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಹಾಗಾಗಿ ಇಲ್ಲಿ ನೀಡಿರುವಂತಹ 2 ಸ್ಟೇಟ್ಮೆಂಟ್ಗಳು ಸರಿಯಾದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಆಗುತ್ತೆ. ಇದು UPSC ಪ್ರಿಲಿಮ್ಸ್ 2012ರಲ್ಲಿ ಕೇಳಿತು. ಅದರಿಂದಾಗಿ ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥ ಟಾಪಿಕ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮೊದಲನೇ ಆರ್ಟಿಕಲ್ ಡಿಸ್ಕಷನ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಡೆಲ್ಲಿ ಎಡಿಷನ್ ನಲ್ಲಿ ಪೇಜ್ ನಂಬರ್ 16ರಲ್ಲಿ ಅಪೇರ್ ಆಗಿದೆ. ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ ಮನ್ನಾರ್ ಕೊಲ್ಲಿಯಲ್ಲಿ ಅಂದ್ರೆ ಗಲ್ಫ್ ಆಫ್ ಮನ್ನಾರ್ ನಲ್ಲಿ ಈಗ ಅಪರೂಪವಾಗಿರುವಂತಹ ಸ್ಕಾರ್ಪಿಯನ್ ಫಿಶ್ ಗಳು ಕಂಡು ಬಂದಿದೆ ಮತ್ತು ಇದು ಪ್ರಪ್ರಥಮ ಬಾರಿಗೆ ಮೊದಲ ಬಾರಿಗೆ ಭಾರತೀಯ ನೀರಿನಲ್ಲಿ ಇಂಡಿಯನ್ ವಾಟರ್ಸ್ ನಲ್ಲಿ ಅಲೈವ್ ಆಗಿ ಅಂತ ಹೇಳಿದ್ರೆ ಜೀವಂತವಾಗಿ ಪತ್ತೆಯಾಗಿದೆ. ಆದ ಕಾರಣದಿಂದಾಗಿ ಈ ಒಂದು ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲ್ ಅನ್ನು ನೀವು ಪ್ರಿಲಿಮ್ಸ್ ಕೆಳಗಡೆ ಬರುವಂತಹ ಸಿಲೆಬಸ್ ಎನ್ವಿರಾನ್ಮೆಂಟ್, ಎಕಾಲಜಿ, ಬಯೋಡಿವರ್ಸಿಟಿ
ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಮೇನ್ಸ್ಗೆ ಮೂವ್ ಆಗಿದ್ದಾದರೆ ಈ ಒಂದು ಆರ್ಟಿಕಲ್ನ ನೀವು GS3 ಕೆಳಗಡೆ ಬರುವಂಥ ಬಯೋಡಿವರ್ಸಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಸ್ಕಾರ್ಪಿಯನ್ ಫಿಶ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ನಂತರದಲ್ಲಿ ನಾವು ಗಲ್ಫ್ ಆಫ್ ಮನ್ನಾರ್ ಇದು ಎಲ್ಲಿ ಬರುತ್ತೆ ಮ್ಯಾಪ್ ಮೂಲಕವಾಗಿ, ನಂತರದಲ್ಲಿ ಗಲ್ಫ್ ಆಫ್ ಮನ್ನಾರ್ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯಂಥ ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತ ಹೇಳಿ ಚರ್ಚೆ ಮಾಡೋಣ. ಈ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ವರ್ಕ್ ಮಾಡುವಂಥ ರಿಸರ್ಚರ್ಸ್ಗಳು ಈಗ ಸೆತುಕರಾಯ್ ಕೋಸ್ಟ್ ಅಂದರೆ ಗಲ್ಫ್ ಆಫ್ ಮನ್ನಾರ್ನಲ್ಲಿ ಇರುವಂಥ ಈ ಒಂದು ಸೆತುಕರಾಯ್ ಕೋಸ್ಟ್ನಲ್ಲಿ ಒಂದು ರೇರ್ ಫಿಶ್ ಅನ್ನು ಕಂಡುಹಿಡಿದಿದ್ದಾರೆ. ಆ ರೇರ್ ಫಿಶ್ ಹೆಸರೇ ಸ್ಕಾರ್ಪಿಯನ್ ಫಿಶ್ ಅಂತ ಹೇಳಿ. ಇದರ ಸೈಂಟಿಫಿಕ್ ನೇಮನ್ನು ನೋಡಿದಾಗ ಸ್ಕಾರ್ಪಿನೋಸ್ಪೆಸಿಸ್ ನೆಗ್ಲೆಕ್ಟಾ ಅಂತ ಹೇಳಿ. ನಂತರದಲ್ಲಿ ಈ ಒಂದು ಸ್ಕಾರ್ಪಿಯನ್ ಫಿಶ್ ಅನ್ನು ಅಲೈವಾಗಿ ಜೀವಂತವಾಗಿ ನೋಡಿದಂಥದ್ದು ಯಾರು? ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ವರ್ಕ್ ಮಾಡುವಂಥ ರಿಸರ್ಚರ್ಸ್ಗಳು. ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದರ ಬಗ್ಗೆ ಹೇಳೋದಾದರೆ ಇದೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡಿರುವಂಥ ಸಂಸ್ಥೆ ಆಗಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದಂಥದ್ದು 1947ರಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟ್ರಿಯ ಕೆಳಗಡೆ. ನಂತರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ 1967ರಲ್ಲಿ ಈ ಒಂದು ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR ಈ ಒಂದು ಫ್ಯಾಮಿಲಿಗೆ 1967ರಲ್ಲಿ ಮೂವ್ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಸಂಸ್ಥೆಯ ಮುಖ್ಯವಾದ ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ ಫಿಶರಿ ಕ್ಯಾಚ್ ಅಂತ ಹೇಳಿದ್ರೆ ಮೀನುಗಾರಿಕೆ ಹಿಡಿಯುವಿಕೆಯನ್ನ ಎಸ್ಟಿಮೇಷನ್ ಮಾಡೋದಕ್ಕೋಸ್ಕರ ಒಂದು ಯೂನಿಕ್ ಮೆಥಡ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಒಂದು ಮೆಥಡಿನ ಹೆಸರು ಸ್ಟ್ರಾಟಿಫೈಡ್ ಮಲ್ಟಿ ಸ್ಟೇಜ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಹೇಳಿ. ಇದರ ಮೂಲಕವಾಗಿ ಫಿಶರೀಸ್ ಕ್ಯಾಚ್ ಅಂತ ಹೇಳಿದ್ರೆ ಮೀನುಗಾರಿಕೆ ಹಿಡಿಯುವಿಕೆ ಬಗ್ಗೆ ಎಸ್ಟಿಮೇಷನ್ ಮಾಡ್ತಾರೆ. ಈಗ ಸ್ಕಾರ್ಪಿಯನ್ ಫಿಶ್ಗಳ ವಿಚಾರವಾಗಿ ಮುಂದುವರೆದಿದ್ದೆ ಆದರೆ ಈ ಫಿಶ್ಗಳನ್ನು ಯಾಕೆ ಸ್ಕಾರ್ಪಿಯನ್ ಫಿಶ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಇವುಗಳ ಬಾಲದಲ್ಲಿ ಒಂದು ಕುಟುಕುವ ವಿಷಕಾರಿ ಸ್ಪೈನ್ಗಳು ಇರ್ತವೆ. ಈ ರೀತಿ ವಿಷದ ಬಾಲದಿಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬೇರೆ ಒಂದು ಇಂಡಿವಿಜುವಲ್ ನ ಚುಚ್ಚಿದಂತ ಸಂದರ್ಭದಲ್ಲಿ ಈ ಒಂದು ವೀನಮ್ ವಿಷ ಇಂಜೆಕ್ಟ್ ಆಗುತ್ತೆ. ಆದ ಕಾರಣದಿಂದಾಗಿ ಈ ಒಂದು ಫಿಶ್ಗೆ ಏನಂತ ಕರೀತಾರೆ? ಸ್ಕಾರ್ಪಿಯನ್ ಫಿಶ್ ಅಂತ ಹೇಳಿ ಕರೀತಾರೆ. ಇದು ಈ ಒಂದು ಫಿಶ್ನ ಮೊದಲನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಆದರೆ ಎರಡನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ಈ ಒಂದು ಫಿಶ್ಗಳಿಗೆ ಬಣ್ಣವನ್ನು ಬದಲಾಯಿಸುವಂತಹ ಸಾಮರ್ಥ್ಯ ಕೂಡ ಇದೆ. ಈ ರೀತಿ ಬಣ್ಣವನ್ನು ಬದಲಾಯಿಸುವಂಥ ಸಾಮರ್ಥ್ಯದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಅಂದರೆ ಅದರ ಸುತ್ತಮುತ್ತಲಿನ ಪರಿಸರದಲ್ಲಿ ಬೇರೊಂದು ಪರಭಕ್ಷಕ ಪ್ರಿಡೇಟರ್ಸ್ಗಳು ಅದನ್ನು ಹಂಟ್ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಈ ಫಿಶ್ಗಳು ಸ್ಕಾರ್ಪಿಯನ್ ಫಿಶ್ಗಳು ತನ್ನ ಬಣ್ಣವನ್ನು ಬದಲಾಯಿಸಿ ಆ ಒಂದು ಪರಿಸರದಲ್ಲಿ ಬೆರೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ನಂತರದಲ್ಲಿ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿನ ರಿಸರ್ಚರ್ಸ್ಗಳು ಈ ಒಂದು ಫಿಶ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಈ ಒಂದು ಪ್ರಭೇದವನ್ನು ಏನಂತ ಅನ್ಕೊಂತಾರೆ ಅಂತ ಹೇಳಿದ್ರೆ ಕೋರಲ್ ಸ್ಕೆಲಿಟನ್ ಅಂತ ಹೇಳಿ ಅನ್ಕೊಂತಾರೆ. ಆದರೆ ನಂತರದಲ್ಲಿ ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸ್ಪರ್ಶ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ 4 ಸೆಕೆಂಡುಗಳಲ್ಲಿ ಮೀನಿನ ಚರ್ಮ ತನ್ನ ಬಣ್ಣವನ್ನು ಬದಲಾಯಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲು ಬಿಳಿ ಬಣ್ಣ ಇದ್ದಂಥ ಫಿಶ್ ನಂತರದಲ್ಲಿ ಕಪ್ಪು ಬಣ್ಣಕ್ಕೆ ತನ್ನ ಚರ್ಮವನ್ನು ಬದಲಾಯಿಸುತ್ತೆ. ಇದರ ಮೂಲಕವಾಗಿ ಈ ಒಂದು ಸಂಸ್ಥೆ ಅವರಿಗೆ ತಿಳಿದು ಬರುತ್ತೆ ಇದು ಕೋರಲ್ ಸ್ಕೆಲಿಟನ್ ಅಲ್ಲ, ಇದೊಂದು ಸ್ಕಾರ್ಪಿಯನ್ ಫಿಶ್ ಅಂತ ಹೇಳಿ. ನಂತರದಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಈ ಒಂದು ಫಿಶ್ಗಳನ್ನ ಸ್ಕಾರ್ಪಿಯನ್ ಫಿಶ್ ಅಂತ ಹೇಳಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅವುಗಳ ಬೆನ್ನುಗಳಲ್ಲಿ ನ್ಯೂರೋಟಾಕ್ಸಿಕ್ ವಿಷ ಇರುತ್ತೆ. ಆದ್ರಿಂದಾಗಿ ಈ ಫಿಶ್ಗಳನ್ನ ಸ್ಕಾರ್ಪಿಯನ್ ಫಿಶ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಈ ಸ್ಪೈನ್ಗಳು ಒಬ್ಬ ವ್ಯಕ್ತಿಯನ್ನು ಚುಚ್ಚಿದಂಥ ಸಂದರ್ಭದಲ್ಲಿ ಆ ವಿಷ ತಕ್ಷಣವೇ ಚುಚ್ಚಲಾಗುತ್ತೆ, ಇಂಜೆಕ್ಟ್ ಆಗುತ್ತೆ, ಅದರಿಂದಾಗಿ ತುಂಬಾ ನೋವಾಗುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಈ ಒಂದು ಸ್ಪೆಸಿಮನ್ ಅನ್ನ ಎಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನ್ಯಾಷನಲ್ ಮೆರೈನ್ ಬಯೋಡಿವರ್ಸಿಟಿ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. CMFRI ನಲ್ಲೇ ಇರುವಂತಹ ನ್ಯಾಷನಲ್ ಮೆರೈನ್ ಬಯೋಡಿವರ್ಸಿಟಿ ಮ್ಯೂಸಿಯಂನಲ್ಲಿ ಈ ಒಂದು ಫಿಶ್ ಅನ್ನು ಡೆಪಾಸಿಟ್ ಮಾಡಿದ್ದಾರೆ. ನಂತರದಲ್ಲಿ ರಿಸರ್ಚ್ ವರ್ಕ್ ಅನ್ನು ಈ ಒಂದು ಫಿಶ್ ನ ಮೇಲೆ ನಡೆಸಿದಂಥ ರಿಸರ್ಚ್ ವರ್ಕ್ ನ ಲೇಟೆಸ್ಟ್ ರಿಪೋರ್ಟ್ ಅನ್ನ ಜರ್ನಲ್ ನಲ್ಲಿ ಅಂದ್ರೆ ಕರೆಂಟ್ ಸೈನ್ಸ್ ಅನ್ನುವಂಥ ಒಂದು ಜರ್ನಲ್ ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೊಂಡಿರಬೇಕು. ಇಲ್ಲಿ ಮೊದಲನೇದಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು CMFRI ಈ ಒಂದು ಸಂಸ್ಥೆ ಈಗ ಒಂದು ರೇರ್ ಫಿಶ್ ಅನ್ನ ಕಂಡುಹಿಡಿದಿದೆ. ಅದು ಗಲ್ಫ್ ಆಫ್ ಮನ್ನಾರ್ನಲ್ಲಿ, ಅದು ಭಾರತದ ನೀರಿನಲ್ಲಿ ಜೀವಂತವಾಗಿ ಪತ್ತೆಯಾಗಿದೆ. ಆ ಒಂದು ಫಿಶ್ನ ಹೆಸರು ಸ್ಕಾರ್ಪಿಯನ್ ಫಿಶ್. ಇದಕ್ಕೆ 2 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳಿದಾವೆ. ಇದರ ಬಾಲದಲ್ಲಿ ವಿನಮಸ್ ಅಂತ ಹೇಳಿದ್ರೆ ವಿಷಕಾರಿ ಸ್ಪೈನ್ ಇರುತ್ತೆ. ಇದರಿಂದಾಗಿ ಬೇರೆಯವರಿಗೆ ಅಥವಾ ಪ್ರೇಟರ್ಸ್ಗಳಿಗೆ ಚುಚ್ಚಿದಂಥ ಸಂದರ್ಭದಲ್ಲಿ ವಿಷ ಇಂಜೆಕ್ಟ್ ಆಗುತ್ತೆ. ನಂತರದಲ್ಲಿ ಇನ್ನೊಂದು ಅಬಿಲಿಟಿ ಇದೆ ಈ ಫಿಶ್ಗೆ, ಅದು ಏನು ಅಂತ ಹೇಳಿದ್ರೆ ತನ್ನ ಕಲ್ಲರನ್ನು ಚೇಂಜ್ ಮಾಡುವಂಥದ್ದು. ಯಾಕೆ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಒಗ್ಗೋದಕ್ಕೋಸ್ಕರ ಅಥವಾ ಬೆರೆಯೋದಕ್ಕೋಸ್ಕರ ಈ ಒಂದು ಸಾಮರ್ಥ್ಯವನ್ನು ಈ ಒಂದು ಫಿಶ್ ಹೊಂದಿದೆ. ಇದರ ಮುಖಾಂತರವಾಗಿ ಬೇರೆ ಒಂದು ಪ್ರಿಡೇಟರ್ಸ್ಗಳಿಂದ ಬೇರೆ ಒಂದು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಒಂದು ಅಬಿಲಿಟಿ ಈ ಒಂದು ಫಿಶ್ಗೆ ಸಹಾಯ ಮಾಡುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ನೆನ್ಪಿಟ್ಕೊಂಡಿರಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಕಾರ್ಪಿಯನ್ ಫಿಶ್ ಅನ್ನ
IUCN ರೆಡ್ ಲಿಸ್ಟ್ನ ಕೆಳಗಡೆ ಯಾವ ಸ್ಟೇಟಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಂಡಿರಬೇಕು. IUCN ರೆಡ್ ಲಿಸ್ಟ್ನ ಕೆಳಗಡೆ ಯಾವ ಸ್ಟೇಟಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲೀಸ್ಟ್ ಕನ್ಸರ್ನ್ ಅನ್ನುವಂಥ ಒಂದು ಸ್ಟೇಟಸನ್ನು ಕೊಟ್ಟಿದ್ದಾರೆ. ಲೀಸ್ಟ್ ಕನ್ಸರ್ನ್ಡ್ ಸ್ಟೇಟಸ್ನ ಕೆಳಗಡೆ ಮೆನ್ಷನ್ ಆಗಿರುವಂಥದ್ದು ಸ್ಕಾರ್ಪಿಯನ್ ಫಿಶ್. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ಈ ಒಂದು ಸ್ಕಾರ್ಪಿಯನ್ ಫಿಶ್ನ ವಿಚಾರವಾಗಿ ಇದು ನಮಗೆ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಫಿಶ್ ಈಗ ಸಿಕ್ಕಿರೋದು ಎಲ್ಲಿ? ಗಲ್ಫ್ ಆಫ್ ಮನ್ನಾರ್ನಲ್ಲಿ. ಈ ಒಂದು ಟಾಪಿಕ್ ಅನ್ನು ಕವರ್ ಮಾಡುವಂಥದ್ದು ಕೂಡ ನಮ್ಮ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗಲ್ಫ್ ಆಫ್ ಮನ್ನಾರನ್ನ ಶಾಲೋ ಬೇ ಅಂತ ಹೇಳಿ ಕರೀತಾರೆ. ಶಾಲೋ ಬೇ ಅಂತ ಹೇಳಿದ್ರೆ ಈ ಒಂದು ಕೊಲ್ಲಿಯಲ್ಲಿ ಆಳ ಜಾಸ್ತಿ ಇಲ್ಲ, ಕಡಿಮೆ ಆಳವನ್ನು ಹೊಂದಿದೆ, ಆದ್ರಿಂದಾಗಿ ಇದನ್ನ ಶಾಲೋ ಬೇ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಗಲ್ಫ್ ಆಫ್ ಮನ್ನಾರ್ ಇರುವಂತದ್ದು ಇಂಡಿಯನ್ ಓಷನ್ ನಲ್ಲಿ ಲಕಾಡಿವ್ ಸಿ ಅಂತ ಇದೆ. ಇದರ ಪಾರ್ಟ್ ಆಗಿ, ಇದರ ಭಾಗವಾಗಿ ಗಲ್ಫ್ ಆಫ್ ಮನ್ನಾರ್ ಇದೆ. ನಂತರದಲ್ಲಿ ಗಲ್ಫ್ ಆಫ್ ಮನ್ನಾರನ್ನ ಪಾಕ್ ಸ್ಟ್ರೇಟ್ ಇರುವಂತದ್ದು ಬೇ ಆಫ್ ಬೆಂಗಾಲ್ ನಲ್ಲಿ. ಗಲ್ಫ್ ಆಫ್ ಮನ್ನಾರನ್ನ ಮತ್ತು ಪಾಕ್ ಸ್ಟ್ರೇಟ್ ಅನ್ನ ಡಿವೈಡ್ ಮಾಡುವಂತದ್ದು ಯಾವುದು ಅಂತ ಹೇಳಿದ್ರೆ ರಾಮ ಸೇತು ಅಂತ ಹೇಳಿದ್ರೆ ಇದನ್ನ ಆಡಮ್ಸ್ ಬ್ರಿಡ್ಜ್ ಅಂತ ಹೇಳಿ ಕೂಡ ಕರೀತಾರೆ. ಈ ಆಡಮ್ಸ್ ಬ್ರಿಡ್ಜ್ ನಲ್ಲಿ ದ್ವೀಪಗಳಿದಾವೆ, ಸಣ್ಣ ಸಣ್ಣ ದ್ವೀಪಗಳಿದಾವೆ, ಐಲ್ಯಾಂಡ್ಸ್ ಗಳಿದಾವೆ ಮತ್ತು ಬಂಡೆಗಳ ಸರಪಳಿ ಅಂತ ಹೇಳಿದ್ರೆ ಚೈನ್ ಆಫ್ ರೀಫ್ಸ್ಗಳಿದಾವೆ. ಈ ಒಂದು ಆಡಮ್ಸ್ ಬ್ರಿಡ್ಜ್ ಗಲ್ಫ್ ಆಫ್ ಮನ್ನಾರ್ ಮತ್ತು ಪಾಕ್ ಸ್ಟ್ರೇಟ್ ಅನ್ನ ಡಿವೈಡ್ ಮಾಡುತ್ತೆ. ಈ ಒಂದು ಮ್ಯಾಪ್ ನಲ್ಲಿ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಗಲ್ಫ್ ಆಫ್ ಮನ್ನಾರ್ ಮತ್ತು ಪಾಕ್ ಸ್ಟ್ರೇಟ್ ಅನ್ನ ಡಿವೈಡ್ ಮಾಡುವಂಥದ್ದು ಯಾವುದು ಅಂತ ಏನಾದರೂ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಫಿಲಿಮ್ಸ್ ನಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ನೆನಪಿರಬೇಕು ಆಡಮ್ಸ್ ಬ್ರಿಡ್ಜ್. ಇದನ್ನ ರಾಮಸೇತು ಅಂತ ಹೇಳಿ ಕೂಡ ಕರೀತಾರೆ. ನಂತರದಲ್ಲಿ ಮುಂದುವರೆದು ಗಲ್ಫ್ ಆಫ್ ಮನ್ನಾರ್ನಲ್ಲಿ ಸಾವಿರಾರು ಜಾತಿಯ ಸಸ್ಯ ವರ್ಗ ಇದೆ ಮತ್ತು ಪ್ರಾಣಿ ವರ್ಗವಿದೆ. ಆದ್ದರಿಂದಾಗಿ ಇದು ಭಾರತದ ಅತ್ಯಂತ ಶ್ರೀಮಂತ ಕರಾವಳಿ ಪ್ರದೇಶಗಳಲ್ಲಿ ಒಂದಾಗಿದೆ. ನಂತರದಲ್ಲಿ ಇದು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕೋರಲ್ಸ್, ಅವಳಗಳಿಗೋಸ್ಕರ, ಶಾರ್ಕ್ಗಳಿಗೋಸ್ಕರ, ನಂತರದಲ್ಲಿ ಡುಗಾಂಗ್ ಡಾಲ್ಫಿನ್ ಮತ್ತು ಸಮುದ್ರ ಸೌತೆಕಾಯಿ ಸಿ ಕುಕುಂಬರ್ಗಳಿಗೋಸ್ಕರ ಇದು ಫೇಮಸ್ ಆಗಿದೆ. ನಂತರದಲ್ಲಿ ದ ಗಲ್ಫ್ ಆಫ್ ಮನ್ನಾರ್ ಮೆರೈನ್ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಇದು ಡಿಕ್ಲೇರ್ ಆಗಿದ್ದಂಥದ್ದು 1986ರಲ್ಲಿ ಮತ್ತು ಈ ಒಂದು ನ್ಯಾಷನಲ್ ಪಾರ್ಕ್ನ ಸುತ್ತಮುತ್ತ ಗಲ್ಫ್ ಆಫ್ ಮನ್ನಾರ್ ಮೆರೈನ್ ನ್ಯಾಷನಲ್ ಪಾರ್ಕ್ನ ಸುತ್ತಮುತ್ತದ 10 ಕಿಲೋಮೀಟರ್ ಬಫರ್ ಝೋನ್ ಪ್ಲಸ್ ಈ ಒಂದು ಗಲ್ಫ್ ಆಫ್ ಮೆರೈನ್ ನ್ಯಾಷನಲ್ ಪಾರ್ಕನ್ನು ಟೋಟಲ್ ಆಗಿ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಅನೌನ್ಸ್ ಮಾಡಲಾಗಿದೆ 1989ರಲ್ಲಿ. ಈ ಒಂದು ಪಾಯಿಂಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ದೇಶದಲ್ಲಿ ಟೋಟಲ್ ಆಗಿ 18 ಬಯೋಸ್ಪಿಯರ್ ರಿಸರ್ವ್ಸ್ಗಳಿದ್ದಾವೆ. ಅದರಲ್ಲಿ ಗಲ್ಫ್ ಆಫ್ ಮನ್ನಾರನ್ನು ಕೂಡ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ 1989ರಲ್ಲಿ. ಇಷ್ಟು ಪಾಯಿಂಟ್ಗಳು ಈ ಒಂದು ವಿಷಯವಾಗಿ ಗಲ್ಫ್ ಆಫ್ ಮನ್ನಾರ್ನ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ನ ನಾವು ಬೆಂಗಳೂರು ಎಡಿಷನ್ನಲ್ಲಿ 7ನೇ ಪೇಜ್ನಲ್ಲಿ ನೋಡ್ಬೋದು. ಈ ಒಂದು ಆರ್ಟಿಕಲ್ನಲ್ಲಿ ಸಾರ್ವತ್ರಿಕ ಮೂಲ ಆದಾಯ ಅಂತ ಹೇಳಿದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಈ ಒಂದು ಪ್ರೋಗ್ರಾಮ್ನ ತರೋದಕ್ಕೆ ಇದು ಸರಿಯಾದ ಸಮಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೋವಿಡ್-19 ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಎಕಾನಮಿ ದುಸ್ಥಿತಿಗೆ ತಲುಪಿದೆ. ಇಂತಹ ಸಂದರ್ಭದಲ್ಲಿ ಇದನ್ನು ನಾರ್ಮಲೈಸ್ ಮಾಡೋದಕ್ಕೋಸ್ಕರ, ಅಂದರೆ ಎಕಾನಮಿಯನ್ನ ಸುಧಾರಿಸುವುದಕ್ಕೋಸ್ಕರ ಈ ಒಂದು ಅನ್ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಆದಂಥ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪ್ರೋಗ್ರಾಮ್ ತರೋದಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳಿದ್ರೆ ನೀಡ್ ಆಫ್ ದ ಆರ್ ಅಂತ ಹೇಳಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಒಂದು ಟಾಪಿಕನ್ನು ನೀವು ಸಿಲೆಬಸ್ ಫಿಲಿಮ್ಸ್ ಎಕ್ಸಾಮಿನೇಷನ್ ಟಾಪಿಕ್ಸ್ನ ಕೆಳಗಡೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಫಿಕ್ಸ್ ಆ್ಯಂಡ್ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಎಕ್ಸೆಟ್ರಾ ಈ ಒಂದು ಟಾಪಿಕ್ನ ಅಡಿಯಲ್ಲಿ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ GS3 ಪೇಪರ್ಗೆ ಹೋದಂಥ ಸಂದರ್ಭದಲ್ಲಿ ಮೇನ್ಸ್ ಟಾಪಿಕ್ಗಳಾದಂಥ ಇನ್ಕ್ಲೂಸಿವ್ ಗ್ರೋತ್, ಫಿಸ್ಕಲ್ ಪಾಲಿಸಿ, ವೆಲ್ಫೇರ್ ಸ್ಕೀಮ್ಸ್ ಮತ್ತು ಇಶ್ಯೂಸ್ ರಿಲೇಟಿಂಗ್ ಟು ಪಾವರ್ಟಿ ಆ್ಯಂಡ್ ಹಂಗರ್ ಈ ಥರದ ಸಬ್ ಟಾಪಿಕ್ಸ್ಗಳ ಕೆಳಗಡೆ ನೀವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪ್ರೋಗ್ರಾಮ್ನ ವಿಚಾರವಾಗಿ ನೋಟ್ಸ್ನ ಮಾಡ್ಕೊಬೋದು. ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥ ಹೈಲೈಟ್ ಪಾಯಿಂಟ್ಸ್ಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ UBI ಅಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಇದರ ಬೇಸಿಕ್ಸನ್ನು ನಾವೀಗ ಕವರ್ ಮಾಡೋಣ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವಂಥದ್ದು ರೆಗ್ಯುಲರ್ ಮತ್ತು ಪೀರಿಯಾಡಿಕ್ ಕ್ಯಾಶ್ ಪೇಮೆಂಟ್ ಆಗಿದೆ, ಪೀರಿಯಾಡಿಕ್ ಕ್ಯಾಶ್ ಟ್ರಾನ್ಸ್ಫರ್ ಆಗಿದೆ. ಇದನ್ನು ಅನ್ಕಂಡೀಷ್ನಲಿ ಅಂತ ಹೇಳಿದ್ರೆ ವಿತೌಟ್ ಎನಿ ಕಂಡೀಷನ್ಸ್ಗಳು ಇಲ್ಲದೇ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಇಂಡಿವಿಜುವಲ್ ಬೇಸಿಸ್ನಲ್ಲಿ ಈ ಒಂದು ಇನ್ಕಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಕಡಿಮೆ ಪದಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದರೆ ಏನು ಅಂತ ಹೇಳೋದಾದರೆ ಕನಿಷ್ಠ ಆದಾಯವನ್ನು ಖಾತರಿಪಡಿಸಿಕೊಳ್ಳುವಂಥದ್ದೇ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆಗಿದೆ. ನಂತರದಲ್ಲಿ ನಾನೀಗಾಗಲೇ ಹೇಳಿದೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವಂಥದ್ದು ಅನ್ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರೆ ಇದನ್ನು ಯಾಕೆ ಅನ್ಕಂಡೀಷನಲ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಒಬ್ಬ ಇಂಡಿವಿಜುವಲ್ ಬೇಸಿಸ್ಗೆ ಯಾವುದೇ ರೀತಿಯಂಥ ರಿಕ್ವೈರ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡ್ದೇ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ವರ್ಕ್ ಮಾಡಬೇಕು ಅಥವಾ ಆ ವ್ಯಕ್ತಿಗೆ ವರ್ಕ್ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಇಚ್ಛೆ ಇದೆಯೋ ಇಲ್ಲವೋ ಇವೆಲ್ಲವನ್ನು ಲೆಕ್ಕ ಮಾಡ್ದೇ ಅನ್ಕಂಡೀಷನಲಿ ಯಾವುದೇ ಒಂದು ಕಂಡೀಷನ್ ಆಗ್ತಾನೆ ಒಬ್ಬ ವ್ಯಕ್ತಿಗೆ ಹಣವನ್ನು ನೀಡಲಾಗುತ್ತೆ ಮತ್ತು ಈ ರೀತಿಯಾಗಿ ಕನಿಷ್ಠ ಆದಾಯವನ್ನು ಆ ವ್ಯಕ್ತಿಗೆ ಖಾತರಿಪಡಿಸಿಕೊಳ್ಳುವಂಥದ್ದೇ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಇಂಪಾರ್ಟೆಂಟ್ ಮತ್ತು ಮೇನ್ ಆಬ್ಜೆಕ್ಟಿವ್ ಆಗಿದೆ. ಈ ರೀತಿಯಾಗಿ ಮಿನಿಮಮ್ ಇನ್ಕಮನ್ನು ಗ್ಯಾರಂಟಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನೆಸೆಸರಿ ಮೆಟೀರಿಯಲ್ ಫೌಂಡೇಶನ್ನ
ಆ ಒಬ್ಬ ವ್ಯಕ್ತಿಯ ಜೀವನಕ್ಕೆ ನೆಸೆಸರಿ ಮೂಲಭೂತ ಸರಕುಗಳ ಪ್ರವೇಶ ಮಾಡೋದಕ್ಕೆ ಈ ಹಣ ಹೆಲ್ಪ್ ಆಗುತ್ತೆ. ನಂತರದಲ್ಲಿ ಬೇಸಿಕ್ ಗೂಡ್ಸ್ಗಳಿಗೆ ಅಂತ ಹೇಳಿದ್ರೆ ಮೂಲಭೂತ ಸರಕುಗಳಿಗೆ ಈ ಒಬ್ಬ ವ್ಯಕ್ತಿಗೆ ಆಕ್ಸೆಸಿಬಿಲಿಟಿಯನ್ನು ಕೊಟ್ಟಂತಾಗುತ್ತೆ. ನಂತರದಲ್ಲಿ ಆ ಒಬ್ಬ ವ್ಯಕ್ತಿಗೆ ಘನತೆಯ ಜೀವನ ಅಂತ ಹೇಳಿದ್ರೆ ಲೈಫ್ ಆಫ್ ಡಿಗ್ನಿಟಿಯನ್ನು ಎನ್ಶ್ಯೂರ್ ಮಾಡ್ದಂಗೆ ಖಾತರಿಪಡಿಸಿಕೊಂಡಂಗೆ ಆಗುತ್ತೆ. ಈ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಕನಿಷ್ಠ ಆದಾಯ ಮಿನಿಮಮ್ ಇನ್ಕಮ್ನ ಗ್ಯಾರಂಟಿ ಮಾಡ್ದಂಗೆ ಆಗುತ್ತೆ. ಇದರಿಂದಾಗಿ ಆ ಒಬ್ಬ ವ್ಯಕ್ತಿಗೆ ಮೆಟೀರಿಯಲ್ ಫೌಂಡೇಶನ್ ಸಿಕ್ದಂಗೆ ಆಗುತ್ತೆ ಲೈಫ್ನಲ್ಲಿ. ನಂತರದಲ್ಲಿ ಇದರಿಂದಾಗಿ ಬೇಸಿಕ್ ಗೂಡ್ಸ್ಗಳಿಗೆ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಇದರಿಂದಾಗಿ ಲೈಫ್ ಆಫ್ ಡಿಗ್ನಿಟಿ ಅಂತ ಹೇಳಿದ್ರೆ ಆತನಿಗೆ ಘನತೆಯ ಜೀವನವನ್ನು ಎನ್ಶ್ಯೂರ್ ಮಾಡ್ದಂಗೆ ಆಗುತ್ತೆ. ನಂತರದಲ್ಲಿ ಇದನ್ನ ಇಂಡಿವಿಜುವಲ್ ಬೇಸಿಸ್ ನಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಕನಿಷ್ಠ ಆದಾಯವನ್ನ ಖಾತರಿಪಡಿಸಿಕೊಂಡಂಗೆ ಆಗುತ್ತೆ. ನಂತರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾದಂಥದ್ದು UBA ನಲ್ಲಿ 3 ಇಂಪಾರ್ಟೆಂಟ್ ಆದ ಕಾಂಪೋನೆಂಟ್ಸ್ ಗಳಿದಾವೆ. ಅದು ಯಾವ್ದು ಅಂತ ಹೇಳಿದ್ರೆ ಯೂನಿವರ್ಸಾಲಿಟಿ ಅಂತ ಹೇಳಿ, ಸಾರ್ವತ್ರಿಕತೆ ಅಂತ ಹೇಳಿದ್ರೆ ಇದು ಎಲ್ಲ ನಾಗರಿಕರನ್ನು ಕೂಡ ಈ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೆಳಗಡೆ ಇನ್ಕ್ಲೂಡ್ ಮಾಡಲಾಗುತ್ತೆ. ನಂತರದಲ್ಲಿ ಅನ್ಕಂಡೀಷನಾಲಿಟಿ, ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಯಾವುದೇ ರೀತಿಯಂಥ ನಿಯಮಗಳನ್ನು ಪೂರ್ವ ನಿಯಮ ಅಥವಾ ಯಾವುದೇ ರೀತಿಯ ಪೋಸ್ಟ್ ರೂಲ್ಸ್ಗಳನ್ನು ಕೂಡ ಮೆನ್ಷನ್ ಮಾಡ್ದೇ ಅನ್ಕಂಡೀಷ್ನಲಿ ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ನಂತರದಲ್ಲಿ ಮೂರನೇ ಇಂಪಾರ್ಟೆಂಟ್ ಕಾಂಪೋನೆಂಟ್ ಅಂತ ಹೇಳಿದ್ರೆ ಏಜೆನ್ಸಿ ಅಂತ ಹೇಳಿದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೆಳಗಡೆ ಕ್ಯಾಶ್ ಟ್ರಾನ್ಸ್ಫರನ್ನು, ಈ ರೀತಿ ಕ್ಯಾಶ್ ಟ್ರಾನ್ಸ್ಫರ್ಸ್ಗಳನ್ನ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಏಜೆನ್ಸಿಯನ್ನು ಉಪಯೋಗಿಸಿಕೊಳ್ಳಲಾಗುತ್ತೆ. ಇಲ್ಲಿ ನೆನ್ಪಿಟ್ಕೊಂಡಿರಬೇಕು, ಯೂನಿವರ್ಸಾಲಿಟಿ, ಅನ್ಕಂಡೀಷನಾಲಿಟಿ ಆ್ಯಂಡ್ ಏಜೆನ್ಸಿ ಈ 3 ಇಂಪಾರ್ಟೆಂಟ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ಗಳಾಗಿದ್ದಾವೆ. ನಂತರದಲ್ಲಿ ಈ ವಿಷಯವಾಗಿ ಎಕನಾಮಿಕ್ ಸರ್ವೆ 2016ರಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಚಾಪ್ಟರ್ ಮೆನ್ಷನ್ ಆಗಿತ್ತು. ನಂತರದಲ್ಲಿ ಇದರಲ್ಲಿ ಕೆಲವೊಂದು ಗೈಡ್ಲೈನ್ಸ್ಗಳನ್ನ ಮೆನ್ಷನ್ ಆಗಿತ್ತು. ಈ ಪಾಯಿಂಟ್ಸ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ, ಇದು ನಿಮಗೆ ಮೇನ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗಾಗಲೇ ಹೇಳಿದೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೆಳಗಡೆ ಅನ್ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಅಂತ ಹೇಳಿ. ಆದರೆ ಎಕನಾಮಿಕ್ ಸರ್ವೆ 2016ರಲ್ಲಿ ಒಂದು ಗೈಡ್ಲೈನ್ಸ್, ಒಂದು ಸಜೆಷನ್ನ ಕೊಟ್ಟಿದ್ರು. ಅದು ಏನು ಅಂತ ಹೇಳಿದ್ರೆ ವೆಲ್ ಆಫ್ಗಳನ್ನು ಅಂದರೆ ರಿಚ್ ಪೀಪಲ್ಗಳನ್ನು, ಶ್ರೀಮಂತರನ್ನ ಈ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನಿಂದ ಎಕ್ಸ್ಕ್ಲೂಡ್ ಮಾಡಬೇಕು. ನಂತರದಲ್ಲಿ ಈ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಈ ಒಂದು ಸ್ಕೀಮ್ನ ಕೆಳಗಡೆ ವುಮೆನ್, ಚಿಲ್ಡ್ರನ್ ಮತ್ತು ವಿಡೋಸ್ ಈ ಥರದ ವಲ್ನರಬಲ್ ಸೆಕ್ಷನ್ ಏನಿದೆ ನಮ್ಮ ಸೊಸೈಟಿನಲ್ಲಿ ಅವರುಗಳನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಎಕನಾಮಿಕ್ ಸರ್ವೆ 2016ರಲ್ಲಿ ಗೈಡ್ಲೈನ್ಸ್ಗಳು ಮೆನ್ಷನ್ ಆಗಿತ್ತು. ಇಷ್ಟು ಬ್ಯಾಕ್ಗ್ರೌಂಡ್ ಡೇಟಾವನ್ನು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಇದು ನಮಗೆ ಎಕ್ಸಾಮಿನೇಷನ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ಗಳನ್ನ ಚರ್ಚೆ ಮಾಡೋದಕ್ಕೆ ಮುಂದಾದರೆ ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಇಂಟ್ರಡಕ್ಷನ್ ಪಾರ್ಟ್ನಲ್ಲಿ, ಈಗ ನಡೆಯುತ್ತಿರುವಂಥ ಕೋವಿಡ್-19 ಬಿಕ್ಕಟ್ಟು ಹಲವಾರು ಬದಲಾವಣೆಗಳನ್ನ ಸೃಷ್ಟಿಸ್ತಾ ಇದೆ. ಇದು ಸಮಾಜವನ್ನು, ನಮ್ಮ ಸೊಸೈಟಿನ ಪ್ರೀ ಕೋವಿಡ್-19 ಮತ್ತು ಪೋಸ್ಟ್ ಕೋವಿಡ್-19 ಡೇಸ್ ಅಂತ ಹೇಳಿ ಡಿವೈಡ್ ಮಾಡುತ್ತೆ ನಮ್ಮ ಸೊಸೈಟಿನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಒಳ್ಳೆ ಇಂಟ್ರಡಕ್ಷನ್ ಆಗಿದೆ. ಅದ ನಂತರ ಹೇಳ್ತಾರೆ 4ನೇ ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದ್ರೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಜೊತೆಗೆ ಈ ಒಂದು ಕೋವಿಡ್-19 ಸಿಚುವೇಶನ್ ಹಲವಾರು ಪ್ರಾಬ್ಲಮ್ಸ್ಗಳನ್ನ ಎಕ್ಸಾಬ್ರೇಟ್ ಅಂತ ಹೇಳಿದ್ರೆ ಹಲವಾರು ಸವಾಲುಗಳನ್ನ ಉಲ್ಬಣಗೊಳಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಾಬ್ಸ್ಗಳ ವಿಚಾರವಾಗಿ. ಯಾಕೆ ಅಂತ ಹೇಳಿದ್ರೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೆಕ್ನಾಲಜೀಸ್ಗಳು, ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಹಲವಾರು ಕಂಪನಿಗಳು ಮುಂದಾಗಿದ್ದಾವೆ. ಎಕ್ಸಾಂಪಲ್ ರೋಬೋಟ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರವಾಗಿ ಒಬ್ಬ ಪರ್ಸನ್ನ ರಿಪ್ಲೇಸ್ ಮಾಡಿ ರೋಬೋಟ್ಗಳನ್ನು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆತನಿಂದ ತನ್ನ ಕೆಲಸವನ್ನು ಕಸಿದುಕೊಂಡಂತಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಕಂಪನಿಯ ಹ್ಯೂಮನ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಹ್ಯೂಮನ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಮಾನವ ಬಂಡವಾಳ ಅಂತ ಹೇಳ್ತೀವಿ. ಈ ರೀತಿ ಮನುಷ್ಯರನ್ನ ಉಪಯೋಗಿಸ್ಕೊಂಡು ಕಂಪನಿಗಳಲ್ಲಿ ಅವರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವಂಥದ್ದು ಹ್ಯೂಮನ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಆದರೆ ಈಗ ಒಬ್ಬ ಮನುಷ್ಯನನ್ನು ರೋಬೋಟ್ ರಿಪ್ಲೇಸ್ ಮಾಡ್ತು ಅಂತ ಹೇಳಿದ್ರೆ ಆ ಒಂದು ಕಂಪನಿನಲ್ಲಿ ಹ್ಯೂಮನ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಮೂಲಕವಾಗಿ ಇಲ್ಲಿ ಲೇಖಕರು ಮೆನ್ಷನ್ ಮಾಡ್ತಾರೆ, ಸಿಲಿಕಾನ್ ವ್ಯಾಲಿನಲ್ಲಿ ಪ್ರಪಂಚದ 8 ದೊಡ್ಡ ಕಂಪನಿಗಳಲ್ಲಿ ಸಿಲಿಕಾನ್ ವ್ಯಾಲಿ ಅಂದರೆ ನಾರ್ಥನ್ ಕ್ಯಾಲಿಫೋರ್ನಿಯಾದಲ್ಲಿ 5 ದೊಡ್ಡ ಕಂಪನೀಸ್ಗಳು ಇದಾವೆ. ಅದು ಯಾವ್ದು ಅಂತ ಹೇಳಿದ್ರೆ ಫೇಸ್ಬುಕ್, ಅಮೆಝಾನ್, ಆಪಲ್, ಮೈಕ್ರೋಸಾಫ್ಟ್ ಮತ್ತು ಗೂಗಲ್. ಈ 5 ಕಂಪನೀಸ್ಗಳ ವಿಚಾರವಾಗಿ ನೋಡಿದೆ ಆದರೆ ಈ 5 ಕಂಪನೀಸ್ಗಳ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದ್ರೆ $4 ಟ್ರಿಲಿಯನ್ ಇದೆ. ನಂತರದಲ್ಲಿ ಈ 5 ಕಂಪನೀಸ್ಗಳು ಎಂಪ್ಲಾಯ್ ಮಾಡಿರುವಂಥದ್ದು ಆಲ್ಮೋಸ್ಟ್ 12 lakh ಪೀಪಲ್ ಅಂದರೆ 1.2 ಮಿಲಿಯನ್ ಪೀಪಲ್. ಇಲ್ಲಿ ನಿಮ್ಗಾಗಲಿ ಅರ್ಥವಾಗಿರ್ಬೋದು, ಮಾರ್ಕೆಟ್ ಕ್ಯಾಪಿಟಲ್ $4 ಟ್ರಿಲಿಯನ್ ಇದ್ರೂ ಸಮೇತ ಅವರುಗಳು ಎಂಪ್ಲಾಯ್ ಮಾಡಿರುವಂಥದ್ದು ಜಸ್ಟ್ 12 ಲಕ್ಷ ಜನತೆಯನ್ನು. ಅಂದರೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಜೊತೆಗೆ ಈಗ ಕೋವಿಡ್-19 ಪರಿಸ್ಥಿತಿ ಕೂಡ ಜಾಯಿನ್ ಆಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹಲವಾರು ಸವಾಲುಗಳನ್ನು ಎಕ್ಸಾಬ್ರೇಟ್ ಉಲ್ಬಣಗೊಳಿಸುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ, ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಕೆಲವೊಂದು ಸಾಧನಗಳಿದ್ದಾವೆ. ಅದು ಯಾವುದು ಅಂತ ಹೇಳಿದ್ರೆ ಸಾರ್ವತ್ರಿಕ ಮೂಲ ಆದಾಯ, ಯೂನಿವರ್ಸಲ್
ಬೇಸಿಕ್ ಇನ್ಕಮ್ ಈ ಒಂದು ಪ್ರೋಗ್ರಾಮ್ನ ಕೆಳಗಡೆ ಉದ್ಯೋಗ ಅವಕಾಶಗಳು ಕ್ಷೀಣಿಸುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಮತ್ತು ಕೋವಿಡ್-19 ಇಂದಾಗಿ ದಿನೇ ದಿನೇ ಉಲ್ಬಣಿಸುತ್ತಿರುವಂತಹ ಈ ಸವಾಲುಗಳ ಸಂದರ್ಭದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಒಂದು ಒಳ್ಳೆ ಟೂಲ್ ಆಗಿ ಪರಿಣಮಿಸುತ್ತೆ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಹೇಳ್ತಾರೆ, ಭಾರತದಲ್ಲಿ ಬೃಹತ್ ಸಾಮರ್ಥ್ಯ ಮತ್ತು ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೋಸ್ಕರ ಹಲವಾರು ಜನರ ಅವಶ್ಯಕತೆ ಇದೆ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ಗಳಿಗೆ ಹಲವಾರು ಹ್ಯೂಮನ್ ಕ್ಯಾಪಿಟಲ್ ಬೇಕಾಗಿದೆ. ಆದರೆ ಈ ಒಂದು ಪ್ಯಾಂಡಮಿಕ್, ಈ ಒಂದು ಸಾಂಕ್ರಾಮಿಕ ರೋಗ ಬರೋದಕ್ಕಿಂತ ಮುಂಚೆನೆ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಮಿಲಿಯನ್ಗಿಂತಲೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಸಾಕಷ್ಟು ಅವಕಾಶಗಳನ್ನ ಹುಡುಕ್ತಾ ಇದ್ರು, ಅವಕಾಶಗಳು ಇಲ್ದೇ ಸಫರ್ ಆಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ 2016 ಮತ್ತು 17ರ ಎಕನಾಮಿಕ್ ಸರ್ವೆ ಅಂದರೆ ಆರ್ಥಿಕ ಸಮೀಕ್ಷೆ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇವುಗಳು ಕೂಡ ಕ್ವಾಸಿ ಬೇಸಿಕ್ ಇನ್ಕಮ್ ಅಂತ ಹೇಳಿದ್ರೆ ಅರೆ ಮೂಲ ಆದಾಯದ ಯೋಜನೆಗಳನ್ನು ಪ್ರಸ್ತಾಪನೆ ಮಾಡಿದ್ವು. ನಂತರದಲ್ಲಿ ಇವುಗಳು ಕೂಡ ಕೆಲವೊಂದು ಸಜೆಷನ್ ಕೊಟ್ಟಿದ್ದು. ನಾನು ಈಗಾಗಲೇ ಹೇಳಿರುವಂತೆ ವೆಲ್ ಆಫ್ ಟಾಪ್ ಕ್ವಾರ್ಟೈಲ್ ಪೀಪಲ್ ಅಂತ ಹೇಳಿದ್ರೆ ರಿಚ್ ಪೀಪಲ್ನ ಎಕ್ಸ್ಕ್ಲೂಡ್ ಮಾಡಿ ನಮ್ಮ ದೇಶದಲ್ಲಿ ಇರುವಂಥ ವಲ್ನರೇಬಲ್ ಸೆಕ್ಷನ್ನ ಇನ್ಕ್ಲೂಡ್ ಮಾಡಬೇಕು. ಪಾವರ್ಟಿ ಮತ್ತು ಹಂಗರಿಂದ ಸಫರ್ ಆಗ್ತಿರುವಂಥ ವಲ್ನರೇಬಲ್ ಸೆಕ್ಷನ್ನ ನಮ್ಮ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ 2016 ಮತ್ತು 17ರ ಎಕನಾಮಿಕ್ ಸರ್ವೆ ಸಜೆಸ್ಟ್ ಮಾಡಿತ್ತು. ನಂತರದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೆಳಗಡೆ ಫಿಸ್ಕಲ್ ಕಾಸ್ಟ್ ಅಂತ ಹೇಳಿದ್ರೆ ಹಣಕಾಸಿನ ವೆಚ್ಚವನ್ನು ನೋಡಿದ್ದೆ ಆದಂಥ ಸಂದರ್ಭದಲ್ಲಿ UBAನ ಕೆಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿ ವರ್ಷಕ್ಕೆ 7,620 ರೂಪಾಯಿ ಕೊಡುವಂಥದ್ದಾಗುತ್ತೆ. ನಂತರದಲ್ಲಿ 75% ಅಷ್ಟು ಯೂನಿವರ್ಸಾಲಿಟಿ ಅಂತ ಹೇಳಿದ್ರೆ ಸಾರ್ವತ್ರಿಕತೆಗೆ GDPಯ 4.9% ಅಷ್ಟು ಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೆನ್ಪಿಟ್ಕೊಂಡಿರ್ಬೇಕು, ಒಬ್ಬ ವ್ಯಕ್ತಿಗೆ 7,620 ರೂಪಾಯಿ ಪ್ರತಿ ವರ್ಷ ಮತ್ತು 75% ಅಷ್ಟು ಯೂನಿವರ್ಸಾಲಿಟಿನ ಕವರ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಭಾರತದ 75% ಅಷ್ಟು ಪಾಪ್ಯುಲೇಷನ್ ಅನ್ನ ಕವರ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ GDPಯ 4.9% ಅಷ್ಟು ಹಣವನ್ನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೆಳಗಡೆ ಸ್ಪೆಂಡ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಎಕನಾಮಿಕ್ ಸರ್ವೆ ಈ ಹಿಂದೆ ಸಜೆಸ್ಟ್ ಮಾಡಿರುತ್ತೆ, ಪ್ರತಿಯೊಂದು ಮನೆಯ ಬೇಸಿಕ್ ಇನ್ಕಮ್ ಅನ್ನ 40,000 ರೂಪಾಯಿಗೆ ಇನ್ಕ್ರೀಸ್ ಮಾಡಬೇಕು ಪ್ರತಿ ವರ್ಷಕ್ಕೆ ಅಂತ ಹೇಳಿ. ಇದನ್ನು ನಾವು UBA ಮೂಲಕವಾಗಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಮೂಲಕವಾಗಿ ಅಚೀವ್ ಮಾಡಬಹುದು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಪ್ರತಿ ವರ್ಷ 7,620 ರೂಪಾಯಿಯನ್ನ ನೇರವಾಗಿ ಸಂದಾಯ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಟೋಟಲ್ ಆಗಿ ಒಂದು ಮನೆಯಲ್ಲಿ ಒಂದು ಹೌಸ್ ಹೋಲ್ಡ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 5 ಜನ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಇನ್ಕಮ್ 40,000 ದಾಟುವಂಥ ಸ್ಥಿತಿ ಕಾಣುತ್ತೆ ಅಥವಾ ಹತ್ತಿರ ರೀಚ್ ಆಗುವಂಥ ಸ್ಥಿತಿ ಕಾಣುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಈ ಒಂದು ಫಿಸ್ಕಲ್ ಕಾಸ್ಟ್ ಎಕನಾಮಿಕ್ ಸರ್ವೆ ಸಜೆಷನ್ಸ್ಗಳಿಗೆ ಈಕ್ವಲ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಲೇಖಕರು, ಪೊಲಿಟಿಕಲ್ ವಿಲ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರುವಂಥ ಕಾಸ್ಟ್ ಇನ್ವಾಲ್ವ್ಮೆಂಟ್ಗಳ ರಿಕ್ವೈರ್ಮೆಂಟ್ಗೋಸ್ಕರ ಹಲವಾರು ಸಬ್ಸಿಡೀಸ್ಗಳನ್ನು, ಈಗ ಇರುವಂಥ ಸಬ್ಸಿಡೀಸ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಈಗ ಡಿಫಿಸಿಟ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೆಳಗಡೆ ಹಣಕಾಸಿನ ತೊಂದರೆ ಅಂತ ಸಂದರ್ಭದಲ್ಲಿ ಆ ಸಬ್ಸಿಡೀಸ್ಗಳಿಗೆ ಉಪಯೋಗಿಸಿದಂಥ ಹಣವನ್ನು ಇಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೆಳಗಡೆ ಖರ್ಚು ಮಾಡಬೇಕಾಗುತ್ತೆ. ಇದಕ್ಕಾಗಿ ಪೊಲಿಟಿಕಲ್ ವಿಲ್ ಬೇಕಾಗುತ್ತೆ. ಇದು ನಮ್ಮ ಬಳಿ ಇಲ್ಲ ಅಂತ ಹೇಳಿ ಲೇಖಕರು ಕೊನೆಯದಾಗಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದ್ರಿಂದಾಗಿ ಈ ಒಂದು ಪ್ರತಿಪಾದನೆ ಯೂನಿವರ್ಸಲ್ ಬೇಸಿಕ್ ಇನ್ಕಮನ್ನು ಅಂತಿಮವಾಗಿ ರದ್ದುಗೊಳಿಸಿದ್ದಾರೆ ಅಂತ ಹೇಳಿ ಲೇಖಕರು ಕೊನೆಯದಾಗಿ ಹೇಳ್ತಾ ಇದ್ದಾರೆ. ನೀವಿಲ್ಲಿ ಅರ್ಥ ಮಾಡ್ಕೊಬೇಕು, ಈ ಒಂದು ಆರ್ಟಿಕಲ್ನ ಇಂಪಾರ್ಟೆಂಟ್ ಸಮ್ಮರಿ ಏನು ಅಂತ ಹೇಳಿದ್ರೆ, ಕೋವಿಡ್-19ನ ಬೆನ್ನಿನಲ್ಲೇ ನಮ್ಮ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇದೆ. ಈ ಎರಡೂ ಆಗ್ತಿರೋದ್ರಿಂದ, ಏಕ ಸಮಯದಲ್ಲಿ ಆಗ್ತಿರೋದ್ರಿಂದ ನಮ್ಮ ದೇಶದಲ್ಲಿರುವಂಥ ಜಾಬ್ಸ್ಗಳ ಮೇಲೆ, ಜನಗಳ ಆದಾಯದ ಮೇಲೆ ತೊಂದರೆ ಆಗುತ್ತೆ. ಇದರಿಂದಾಗಿ ನಮ್ಮ ಮಾರ್ಕೆಟ್ ಎಕನಾಮಿನಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಒಂದು ಸೊಲ್ಯೂಷನ್ ಇದೆ, ಅದು ಏನು ಅಂತ ಹೇಳಿದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಆದರೆ ನಮ್ಮ ದೇಶದಲ್ಲಿ ಇದು ಸಾಧ್ಯವಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಪೊಲಿಟಿಕಲ್ ವಿಲ್, ಅಂದರೆ ರಾಜಕೀಯ ಉತ್ಸಾಹ ಇಲ್ದನೇ ಇರುವಂಥದ್ದು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಈ ಪಾಯಿಂಟ್ಸ್ಗಳನ್ನ ಮತ್ತು ಈ ಒಂದು ಡೈಮೆನ್ಷನ್ನ ನೀವು ಜಾಬ್ಸ್ಗಳ ವಿಚಾರವಾಗಿ ಮೇನ್ಸ್ ಆನ್ಸರ್ಸ್ನಲ್ಲಿ ಬರೆಯುತ್ತಿರುವಂತಹ ಸಂದರ್ಭದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಡೈಮೆನ್ಷನ್ ಕೂಡ ಆಡ್ ಮಾಡಬಹುದು. ಇದರ ಜೊತೆಗೆ ಕೋವಿಡ್-19 ಸಂದರ್ಭದಲ್ಲಿ ಎಕಾನಮಿ ರಿಲೇಟೆಡ್ ಆಗಿ ಆನ್ಸರ್ ಬರೆಯುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಎಕಾನಮಿ ಈ ಒಂದು ಕೋವಿಡ್-19ನ ಹಿನ್ನೆಲೆಯಲ್ಲಿ ದುಸ್ಥಿತಿಯನ್ನು ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ನಲ್ಲಿ ಡಿಮಾಂಡ್ ಕಡಿಮೆ ಆಗಿದೆ. ಜನರ ಬಳಿ ಹಣವನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಈ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನು ಕೂಡ ಟೂಲ್ ಆಗಿ ಉಪಯೋಗಿಸ್ಕೊಬಹುದು ಅಂತ ಹೇಳಿ ನೀವು ನಿಮ್ಮ ಆನ್ಸರ್ಸ್ಗಳಲ್ಲಿ ಮೆನ್ಷನ್ ಮಾಡ್ಬೋದು. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ, ಈ ಒಂದು ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ನಲ್ಲಿ ಪೇಜ್ ನಂಬರ್ 7ರಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಇಂಡಿಯಾ ಮತ್ತು ಚೈನಾದ ನಡುವೆ ಇರುವಂಥ ಬಾರ್ಡರ್ ಡಿಸ್ಪ್ಯೂಟ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ವ್ಯಾಖ್ಯಾನ ಸರಿಯಾದ ಸ್ಥಿತಿಯಲ್ಲಿ ಇಲ್ದನೇ ಇರುವಂಥದ್ದು ಅಥವಾ ವ್ಯಾಖ್ಯಾನದ ಅನುಪಸ್ಥಿತಿ ಇರುವಂಥದ್ದು. LAC ವಿಚಾರವಾಗಿ
ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ವಿಚಾರವಾಗಿ ಡೆಫಿನೆಟ್ ಆಗಿ ಬೌಂಡ್ರಿಯನ್ನ ಅಲೋಕೇಟ್ ಮಾಡದೇ ಇರುವಂತದ್ದು ಈ ಒಂದು ಸಮಸ್ಯೆಗೆ ಚೈನಾ ಮತ್ತು ಇಂಡಿಯಾದ ನಡುವೆ ಇರುವಂತಹ ಬಾರ್ಡರ್ ಡಿಸ್ಪ್ಯೂಟ್ಗೆ ಕಾರಣ ಅಂತ ಹೇಳಿ ಇಲ್ಲಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನಂತರದಲ್ಲಿ ನೀವುಗಳು ಈ ಒಂದು ಆರ್ಟಿಕಲ್ನ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ನ ಕೆಳಗಡೆ ಪ್ರಿಲಿಮ್ಸ್ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂನಿಂದ ನೋಟ್ಸ್ನ ಮಾಡ್ಕೊಳ್ಳಿ. ನಂತರದಲ್ಲಿ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ GS3 ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ನಾವು ಈಗಾಗಲೇ ಹಲವಾರು ಬಾರಿ ಇಂಡಿಯಾ ಮತ್ತು ಚೈನಾದ ಬಾರ್ಡರ್ ಡಿಸ್ಪ್ಯೂಟ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಂತರದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇಂಡಿಯಾ ಮತ್ತು ಚೈನಾ ಮತ್ತು ಇಂಡಿಯಾ ಮತ್ತು ನೇಪಾಳ್ ಇವುಗಳ ನಡುವೆ ಇರುವಂತಹ ಬಾರ್ಡರ್ ಡಿಸ್ಪ್ಯೂಟ್ಗಳ ವಿಚಾರವಾಗಿ ಸೆಪರೇಟ್ ಆದಂಥ ವಿಡಿಯೋವನ್ನು ತರ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈಗ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂತಹ ಹೈಲೈಟ್ಸ್ಗಳನ್ನು ಚರ್ಚೆ ಮಾಡೋಣ. ಈಗ ನಾವು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳ ಹೈಲೈಟ್ಸ್ಗಳಿಗೆ ಮೂವ್ ಆಗಿದ್ದಾದರೆ ಈ ಉಭಯ ದೇಶಗಳ ನಡುವೆ ಅಂದರೆ ಇಂಡಿಯಾ ಮತ್ತು ಚೈನಾ ದೇಶಗಳ ನಡುವೆ ಸೆಪ್ಟೆಂಬರ್ 1993ನಲ್ಲಿ, ನವೆಂಬರ್ 1996, ಏಪ್ರಿಲ್ 2005 ಮತ್ತು ಅಕ್ಟೋಬರ್ 2013 ಈ 4 ವರ್ಷಗಳಲ್ಲಿ 4 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಬಾರ್ಡರ್ಗಳ ವಿಚಾರವಾಗಿ. ಇಂಡಿಯಾ ಮತ್ತು ಚೈನಾ ಪದೇ ಪದೇ ಈ ಬಾರ್ಡರ್ ರಿಲೇಟೆಡ್ ಅಗ್ರಿಮೆಂಟ್ಸ್ಗಳನ್ನು ಬೆಡ್ ರಾಕ್ ಅಂತ ಹೇಳಿ ಮೆನ್ಷನ್ ಮಾಡ್ತಾನೆ ಇದೆ. ಆದಾಗ್ಯೂ ಕೂಡ ಇಶ್ಯೂಸ್ಗಳು ರೈಸ್ ಆಗ್ತಾ ಇದ್ದಾವೆ. ನಂತರದಲ್ಲಿ ಈ ಒಪ್ಪಂದಗಳಲ್ಲಿ ಅನೇಕ ನ್ಯೂನತೆಗಳಿದಾವೆ ಅಂತ ಹೇಳಿದ್ರೆ ತುಂಬ ಫ್ಲಾಸ್ಗಳಿದಾವೆ ಅಂತ ಹೇಳಿ ಇಲ್ಲಿ ಆಥರ್ ಅವರು ತಮ್ಮ ಒಪಿನಿಯನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಲೇಖಕರು ಹೇಳ್ತಾರೆ, ಇಲ್ಲಿ ಮೆನ್ಷನ್ ಮಾಡಿರುವಂತಹ 4 ಅಗ್ರಿಮೆಂಟ್ಸ್ಗಳಲ್ಲಿ ಕೆಲವೊಂದು ಅಗ್ರಿಮೆಂಟ್ಗಳು 25 ವರ್ಷಕ್ಕಿಂತ ಹಳೇದಾದ ಅಗ್ರಿಮೆಂಟ್ಗಳು ಇದಾವೆ. ಇದು ಈಗ ಗ್ರೌಂಡ್ ರಿಯಾಲಿಟಿಗೆ ತಾಳೆ ಆಗ್ತಿಲ್ಲ ಅಂತ ಹೇಳಿ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ ನಂತರ ಹೇಳ್ತಾರೆ 1996ರಲ್ಲಿ ಸೇರಿದಂಥ ಬಾರ್ಡರ್ ಅಗ್ರಿಮೆಂಟ್ನ ವಿಚಾರವಾಗಿ ಅದರಲ್ಲಿ ಬರುವಂಥ 12ನೇ ಆರ್ಟಿಕಲ್ನಲ್ಲಿ ಒಂದು ಲೈನ್ ಇದೆ. ಅದು ಏನು ಅಂತ ಹೇಳಿದ್ರೆ ಈ ಒಂದು 1996 ಬಾರ್ಡರ್ ಅಗ್ರಿಮೆಂಟ್ ದೃಢೀಕರಣಕ್ಕೆ ಒಳಪಟ್ಟಿರುತ್ತೆ ಮತ್ತು ಅಂಗೀಕಾರಕ್ಕೆ ಒಳಪಡುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ಈ ಒಂದು ಅಗ್ರಿಮೆಂಟ್ ಯಾವಾಗ ಫೋರ್ಸ್ಗೆ ಬರುತ್ತೆ, ಯಾವಾಗ ಫೋರ್ಸ್ಗೆ ಎಂಟರ್ ಆಗುತ್ತೆ ಅನ್ನೋದಾದ್ರೆ ಅದು ಆನ್ ದ ಡೇಟ್ ಆಫ್ ಎಕ್ಸ್ಚೇಂಜ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆಫ್ ರಾಟಿಫಿಕೇಶನ್ ಅಂತ ಹೇಳಿದ್ರೆ ಯಾವಾಗ ಈ ಒಂದು ವಿನಿಮಯ ಜಾರಿಗೆ ಬರುತ್ತೆ ಆ ದಿನದಂದು ಈ ಒಂದು ಬಾರ್ಡರ್ ಅಗ್ರಿಮೆಂಟ್ 1996ನ ಬಾರ್ಡರ್ ಅಗ್ರಿಮೆಂಟ್ ರಾಟಿಫಿಕೇಶನ್ ಆಗುತ್ತೆ ಮತ್ತು ಫೋರ್ಸ್ಗೆ ಎಂಟರ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆದರೆ ಇಲ್ಲಿ ಲೇಖಕರು ಹೇಳ್ತಾರೆ ಅದು ಯಾವಾಗ ಸಂಭವಿಸುತ್ತೆ ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಸ್ಪಷ್ಟವಾಗಿಲ್ಲ ಮತ್ತು ಅಥವಾ ಈಗಾಗಲೇ ಸಂಭವಿಸಿದೆಯಾ ಅಂತ ಹೇಳಿ ಕೂಡ ಸ್ಪಷ್ಟವಾಗಿಲ್ಲ. ಆದ್ರಿಂದಾಗಿ 1996 ಅಗ್ರಿಮೆಂಟ್ನ ಕೆಳಗಡೆ ಮೆನ್ಷನ್ ಆಗಿರುವಂತಹ ಆರ್ಟಿಕಲ್ 12 ಈಗ ಡಿಸ್ಪ್ಯೂಟ್ಗೆ ಕಾರಣವಾಗಿದೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇದು 1996 ಅಗ್ರಿಮೆಂಟ್ನ ವಿಚಾರವಾಗಿ. ಆದರೆ 1993 ಅಗ್ರಿಮೆಂಟ್ನಲ್ಲೂ ಕೂಡ ಒಂದು ಫ್ಲಾ ಇದೆ. ಏನು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾವಿಷನ್ನ ಮೆನ್ಷನ್ ಮಾಡಿಲ್ಲ. ಈಗ ಇರುವಂಥ ಲೈನ್ಸ್ ಆಫ್ ಡಿಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಎಲ್ಲಿ ಆಯಾ ಸೇನೆಗಳು ನಿಯೋಜನೆ ಹೊಂದಿದ್ದಾವೆ ಆ ರೇಖೆಗಳನ್ನು, ಆ ಒಂದು ಬಾರ್ಡರನ್ನು ಗುರುತಿಸುವಂಥ ಅವಕಾಶವನ್ನು 1993 ಅಗ್ರಿಮೆಂಟ್ನ ಕೆಳಗಡೆ ಮೆನ್ಷನ್ ಮಾಡಿಲ್ಲ. ಹೀಗಾಗಿ ಎರಡೂ ದೇಶಗಳು ಕೂಡ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಕರೆಕ್ಟಾಗಿ ಡಿಫೈನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, 1996 ಅಗ್ರಿಮೆಂಟ್ನಲ್ಲಿ ಸರಿಯಾದ ಡೇಟನ್ನು ಮೆನ್ಷನ್ ಮಾಡಿಲ್ಲ, ಯಾವಾಗ ರಾಟಿಫಿಕೇಶನ್ ಮಾಡ್ಕೊಳ್ತೀವಿ ಅಂತ ಹೇಳಿ. ನಂತರದಲ್ಲಿ 1993ನೇ ಅಗ್ರಿಮೆಂಟ್ನಲ್ಲಿ ಸರಿಯಾದ ಲೈನ್ಸ್ಗಳನ್ನು ಅಂದರೆ ಈಗ ಇರುವಂಥ ಎಕ್ಸಿಸ್ಟಿಂಗ್ ಲೈನ್ಸ್ಗಳನ್ನು ರೆಕಗ್ನೈಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಾವಿಷನ್ಸ್ ಇಲ್ಲ. ಈ ಕಾರಣಗಳಿಂದಾಗಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಆಂಬಿಗ್ಯುಟಿ ಜಾಸ್ತಿ ಆಗ್ತಿದೆ. ಇದರಿಂದಾಗಿ ಅನ್ಸರ್ಟಿನಿಟಿ ಜಾಸ್ತಿ ಆಗ್ತಿದೆ ಈ ಒಂದು ಪ್ರದೇಶದಲ್ಲಿ. ಇದರಿಂದಾಗಿ ಅಶಾಂತಿ ನಿರ್ಮಾಣವಾಗ್ತಿದೆ ಭಾರತ ಮತ್ತು ಚೀನಾದ ನಡುವೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, 1993 ಅಗ್ರಿಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಅಗ್ರಿಮೆಂಟ್ನ ಕೆಳಗಡೆ ಕೇವಲ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬಗ್ಗೆ ಮಾತನಾಡ್ತಾರೆ ಹೊರತು ಈಗ ಇರುವಂಥ ಎಕ್ಸಿಸ್ಟಿಂಗ್ ಲೈನ್ಸ್ ಆಫ್ ಕಂಟ್ರೋಲ್ ಅಥವಾ ಎಕ್ಸಿಸ್ಟಿಂಗ್ ಲೈನ್ಸ್ ಆಫ್ ಡಿಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಈಗ ಭಾರತ ಸೇನೆ ನಿಯೋಜಿಸಿರುವಂತಹ ಡಿಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಚೀನಾ ಈಗ ನಿಯೋಜಿಸಿರುವಂಥ ಸೇನೆ ಇರ್ಬೋದು, ಈ ಎರಡು ಸೇನೆಗಳು ಇರುವಂಥ ಲೈನ್ ಅನ್ನ ನಕ್ಷೆಯಲ್ಲಿ ಅಸ್ತಿತ್ವಕ್ಕೆ ತರಬಹುದಿತ್ತು. ಈ ಎರಡು ನಿಯಂತ್ರಣ ರೇಖೆಗಳನ್ನು ರಚಿಸಬಹುದಿತ್ತು. ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ ಫಿಸಿಕಲ್ ಡಿಪ್ಲಾಯ್ಮೆಂಟ್ ಆಫ್ ಇಂಡಿಯನ್ ಟ್ರೂಪ್ಸ್ ಮತ್ತು ಫಿಸಿಕಲ್ ಡಿಪ್ಲಾಯ್ಮೆಂಟ್ ಆಫ್ ಚೈನೀಸ್ ಟ್ರೂಪ್ಸ್ ಅಂತ ಹೇಳಿ ಸೆಪರೇಟ್ ಆಗಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬದಲಾಗಿ ಈಗ ಇರುವಂಥ ಎಕ್ಸಿಸ್ಟಿಂಗ್ ಕಂಟ್ರೋಲ್ ಅಥವಾ ಎಕ್ಸಿಸ್ಟಿಂಗ್ ಡಿಪ್ಲಾಯ್ಮೆಂಟ್ ಲೈನ್ ಅಂತ ಹೇಳಿ ಮೆನ್ಷನ್ ಮಾಡಬಹುದಿತ್ತು. ಆದರೆ 1993 ಅಗ್ರಿಮೆಂಟ್ನ ಕೆಳಗಡೆ ಈ ರೀತಿಯಾದಂಥ ಪ್ರಾವಿಷನ್ ಇಲ್ಲ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಈ ರೀತಿಯಲ್ಲಿ ಫಿಸಿಕಲ್ ಡಿಪ್ಲಾಯ್ಮೆಂಟ್ನ ವಿಚಾರವಾಗಿ ಚೈನೀಸ್ ಟ್ರೂಪ್ಸ್ಗಳು ಮತ್ತು ಇಂಡಿಯನ್ ಟ್ರೂಪ್ಸ್ಗಳ ವಿಚಾರವಾಗಿ ಬೇರೆ ಸೆಪರೇಟ್ ಲೈನ್ಸ್ಗಳನ್ನ ಡ್ರಾ ಮಾಡಿದಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಈಗ ರೈಸ್ ಆಗಿರುವಂಥ ಇಶ್ಯೂಸ್ಗಳು ರೈಸ್ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಡೆಫಿನೆಟ್ ಬೌಂಡ್ರಿಯನ್ನು ಸದ್ಯದ ಮಟ್ಟಿಗೆ ನಾವು ಡ್ರಾ ಮಾಡಬಹುದಾಗಿತ್ತು. ಇದರಿಂದಾಗಿ ನೋ ಮ್ಯಾನ್ಸ್ ಲ್ಯಾಂಡ್ ಕ್ರಿಯೇಟ್ ಆಗ್ತಾ ಇತ್ತು ಮತ್ತು ಇದರೊಂದಿಗೆ ಆರ್ಮೀಸ್ಗಳನ್ನ ಫ್ರೀಸ್ ಮಾಡಬಹುದಿತ್ತು
ಅವರವರ ಪೊಸಿಷನ್ಗಳಲ್ಲಿ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಇದರೊಟ್ಟಿಗೆ 1993 ಅಗ್ರಿಮೆಂಟ್ನಲ್ಲಿ ಒಂದು ಫ್ಲಾ ಡಿಸ್ಕಸ್ ಮಾಡಿದ್ವಿ ಮತ್ತು 1993 ಅಗ್ರಿಮೆಂಟ್ನಲ್ಲೂ ಕೂಡ ಒಂದು ಫ್ಲಾನ ಡಿಸ್ಕಸ್ ಮಾಡಿದ್ವಿ. ಈಗ 2013ನೇ ಬಾರ್ಡರ್ ಅಗ್ರಿಮೆಂಟ್ನಲ್ಲಿ ಇರುವಂಥ ಫ್ಲಾನ ಚರ್ಚೆ ಮಾಡೋಣ. ಇದರಲ್ಲಿ ಪಾರ್ಟ್ 4 ಆರ್ಟಿಕಲ್ 2 ಇದರ ಕೆಳಗಡೆ ಏನು ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ, ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ನೈಸರ್ಗಿಕ ವಿಪತ್ತುಗಳು ಮತ್ತು ಸಾಂಕ್ರಾಮಿಕ ಕಾಯಿಲೆಗಳ ವಿರುದ್ಧವಾಗಿ ಒಂದು ದೇಶ ಹೋರಾಡ್ತಿರುವಂಥ ಸಂದರ್ಭದಲ್ಲಿ ಇನ್ನೊಂದು ದೇಶ ಅದನ್ನು ಜಾಯ್ನ್ ಆಗಿ ಅವರುಗಳಿಗೆ ಅವರ ಬದಿಯಲ್ಲಿ ಕೆಲಸ ಮಾಡುವಂತೆ ಸೂಚನೆ ಕೊಡುತ್ತೆ ಮತ್ತು ಈ ಒಂದು ಸಾಂಕ್ರಾಮಿಕ ರೋಗ ಬೇರೊಂದು ಬದಿಗೆ ಹರಡೋದನ್ನು ತಡಿಬೇಕು ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗಿದೆ ಪಾರ್ಟ್ 4 ಆರ್ಟಿಕಲ್ 2 2013 ಅಗ್ರಿಮೆಂಟ್ನ ಕೆಳಗಡೆ. ಆದರೆ ಈಗ ಕೋವಿಡ್-19 ಇರುವಂಥ ಸಂದರ್ಭದಲ್ಲಿ ಈ ಅಗ್ರಿಮೆಂಟ್ನ ಕೆಳಗಡೆ ಮೆನ್ಷನ್ ಆಗಿರುವಂಥ ಪ್ರಾವಿಷನ್ಸ್ಗಳನ್ನು ಚೈನಾ ವಯೋಲೇಟ್ ಮಾಡಿದೆ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಇಲ್ಲಿ 2013 ಅಗ್ರಿಮೆಂಟ್ನು ಕೂಡ ಚೈನಾ ವಯೋಲೇಟ್ ಮಾಡಿದಂತ ಆಗಿದೆ. ಈಗ ನಂತರದಲ್ಲಿ 2003ರಲ್ಲಿ ಇಂಡಿಯಾ ಮತ್ತು ಚೈನಾ ತಮ್ಮ ಮ್ಯಾಪ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ LAC ವಿಚಾರವಾಗಿ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ವಿಚಾರವಾಗಿ. ಆದರೆ ಇಲ್ಲಿ ಕನ್ವರ್ಜೆನ್ಸ್ ಮತ್ತು ಡಿವರ್ಜೆನ್ಸ್ ಲೈನ್ಗಳ ಬಗ್ಗೆ ಇಂಡಿಯಾ ಮತ್ತು ಚೈನಾ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಚೈನಾ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ, ಚರ್ಚೆಗೆ ಮುಂದೆ ಬರೋದಿಲ್ಲ. ಯಾಕೆ ಚರ್ಚೆಗೆ ಮುಂದೆ ಬರೋದಿಲ್ಲ, ಯಾಕೆ ಅವರು ಬಾರ್ಡರ್ ಇಶ್ಯೂಗಳನ್ನ ಸಾಲ್ವ್ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಟೆರೈನ್ ಅಂತ ಹೇಳಿದ್ರೆ ಭೂಪ್ರದೇಶ ಆಗಿರ್ಬೋದು ಅಥವಾ ಸೇನೆಯ ನಿಯೋಜನೆ ಅಂದರೆ ಡಿಪ್ಲಾಯ್ಮೆಂಟ್ ಆಗಿರ್ಬೋದು, ನಂತರದಲ್ಲಿ ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕನೆಕ್ಟಿವಿಟಿ ಅಂದರೆ ಸಂಪರ್ಕ, ಇವೆಲ್ಲವೂ ಕೂಡ ಅವ್ರ ಕಡೆನೇ ಚೈನಾದ ಕಡೆನೇ ಫೇವರ್ ಆಗಿದೆ. ಈ ಕಾರಣಗಳಿಂದನೇ ಭಾರತದೊಂದಿಗೆ ಚೈನಾ ಡಿಪ್ಲೊಮೆಟಿಕ್ ಟಾಕ್ಸ್ಗಳನ್ನು ಹೆಲ್ಡ್ ಮಾಡ್ತಾ ಇಲ್ಲ. ನಂತರದಲ್ಲಿ ಇಂಡಿಯಾ ಮತ್ತು ಚೈನಾ ಮ್ಯಾಪ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಸಮೇತ LAC ವಿಚಾರವಾಗಿ ಇವುಗಳ ಬಗ್ಗೆ ಫ್ಯೂಚರ್ ಪರ್ಸೆಪ್ಷನ್ ಲೈನ್ಸ್ಗಳ ವಿಚಾರವಾಗಿ ಚರ್ಚೆ ಮಾಡ್ತಿಲ್ಲ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಪಾಯಿಂಟ್ಸ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೀವು ನೆನ್ಪಿಟ್ಕೊಂಡಿರ್ಬೇಕಾದಂಥದ್ದು ಇಂಪಾರ್ಟೆಂಟ್ ಆಗಿ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಚೀನಾದ ನಡುವೆ 4 ಅಗ್ರಿಮೆಂಟ್ಗಳು ಬಾರ್ಡರ್ನ ವಿಷಯವಾಗಿ ಸೈನ್ ಆಗಿದ್ದಾವೆ. ಸೆಪ್ಟೆಂಬರ್ 1993ನಲ್ಲಿ, ನವೆಂಬರ್ 1996, ಏಪ್ರಿಲ್ 2005 ಮತ್ತು ಅಕ್ಟೋಬರ್ 2013 ಈ ಸಂದರ್ಭಗಳಲ್ಲಿ 4 ಅಗ್ರಿಮೆಂಟ್ಗಳು ಬಾರ್ಡರ್ನ ವಿಷಯವಾಗಿ ಸೈನ್ ಆಗಿದ್ದಾವೆ. ಇದರಲ್ಲಿ 1993 ಅಗ್ರಿಮೆಂಟ್ನಲ್ಲಿ ಇರುವಂಥ ಫ್ಲಾ ಏನು ಅಂತ ಹೇಳಿದ್ರೆ, ಅವರುಗಳು ಈಗ ಇರುವಂಥ ಎಕ್ಸಿಸ್ಟಿಂಗ್ ಲೈನ್ಸ್ ಆಫ್ ಡಿಪ್ಲಾಯ್ಮೆಂಟ್ ಇದನ್ನು ರೆಕಗ್ನೈಸ್ ಮಾಡ್ತಿಲ್ಲ, ಕೇವಲ LAC ವಿಚಾರವಾಗಿ ಮಾತನಾಡ್ತಿದ್ದಾರೆ. ಆದರೆ ಈಗ ಸೇನೆ ನಿಯೋಜನೆಗೊಂಡಿರುವಂಥ ಲೈನ್ಸ್ಗಳನ್ನು ಐಡೆಂಟಿಫೈ ಅಥವಾ ರೆಕಗ್ನೈಸ್ ಮಾಡ್ತಿಲ್ಲ. ನಂತರದಲ್ಲಿ 1996 ಅಗ್ರಿಮೆಂಟ್ನ ವಿಚಾರವಾಗಿ ಮಾತನಾಡಿದವರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ಗಳನ್ನ ತರಬೇಕಾಗಿತ್ತು, ಅದನ್ನ ತರ್ತಾ ಇಲ್ಲ. ನಂತರದಲ್ಲಿ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಮಿಲಿಟೆನ್ಸಿಯನ್ನು ಲಿಮಿಟ್ ಮಾಡಬೇಕಿತ್ತು ಅಥವಾ ಆ ಸಂಖ್ಯೆನ ಕಡಿಮೆ ಮಾಡಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ. ಅದರ ಜೊತೆಗೆ 1996 ಅಗ್ರಿಮೆಂಟ್ನಲ್ಲಿ ಇರುವಂಥ ಮುಖ್ಯವಾದ ಫ್ಲಾ ಏನು ಅಂತ ಹೇಳಿದ್ರೆ, ರ್ಯಾಟಿಫಿಕೇಶನ್ ಡೇಟ್ನ ವಿಚಾರವಾಗಿ ಇರುವಂಥ ಡೌಟ್ಸ್ಗಳು. ನಂತರದಲ್ಲಿ 2013 ಅಗ್ರಿಮೆಂಟ್ನ ಬಗ್ಗೆ ಮಾತನಾಡೋದಾದ್ರೆ, ಬಾರ್ಡರ್ ಡಿಫೆನ್ಸ್ ಕೋಆಪರೇಷನ್ ವಿಚಾರವಾಗಿ ಈಗ ಚೈನಾ ಇದನ್ನು ವೈಲೇಟ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಚೈನಾ ನಮ್ಮ ದೇಶದೊಂದಿಗೆ ಈ ಒಂದು ಕೋವಿಡ್-19 ಸಿಚುವೇಷನಲ್ಲಿ ಇದನ್ನು ಕಾಂಬ್ಯಾಟ್ ಮಾಡೋದಕ್ಕೆ, ಫೈಟ್ ಮಾಡೋದಕ್ಕೆ ಸಹಾಯ ಮಾಡಬೇಕಿತ್ತು. ಆದರೆ ಅವರುಗಳೇ ಈ ಒಂದು ಡಿಸ್ಪ್ಯೂಟನ್ನು ಹೊರತರ್ತಿದ್ದಾರೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ಅವರು ಈ ಒಂದು 2013 ಅಗ್ರಿಮೆಂಟ್ನ ಪ್ರಾವಿಷನ್ನು ಕೂಡ ವೈಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ 2002ರಲ್ಲಿ ಮ್ಯಾಪ್ಗಳನ್ನು ಎಕ್ಸ್ಚೇಂಜ್ನ ಮಾಡ್ಕೊಳ್ತೀವಿ. ಆದರೆ ಇವುಗಳ ವಿಷಯವಾಗಿ ಚೈನಾ ಮುಂದೆ ಬಂದಿಲ್ಲ. ಯಾವುದೇ ಎಕ್ಸ್ಕ್ಲೂಷನ್ ಅಥವಾ ಇನ್ಕ್ಲೂಷನ್ ಲೈನ್ಸ್ಗಳ ವಿಚಾರವಾಗಿ ಮತ್ತು LAC ಸಂಬಂಧಿತವಾಗಿ ಡಿಪ್ಲೊಮೆಟಿಕ್ ಟಾಕ್ಸ್ಗಳನ್ನ ಹೆಲ್ಡ್ ಮಾಡೋದಕ್ಕೆ ಚೈನಾ ಮುಂದೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಚೈನಾದವರಿಗೆ LAC ರೀಜನ್ನಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ನಂತರದಲ್ಲಿ ಕಮ್ಯುನಿಕೇಷನ್ ವಿಚಾರವಾಗಿ ಅಥವಾ ಸೇನೆಯನ್ನು ನಿಯೋಜನೆ ಮಾಡೋದಕ್ಕೆ ಅಥವಾ ಅಲ್ಲಿನ ಭೂಪ್ರದೇಶ ಟೆರೈನ್ ಇವೆಲ್ಲವೂ ಕೂಡ ಚೈನಾಕ್ಕೆ ಸಪೋರ್ಟ್ ಮಾಡ್ತಿದೆ. ಆದ ಕಾರಣದಿಂದಾಗಿ ಅವರು ಡಿಸ್ಪ್ಯೂಟನ್ನು ಸಾಲ್ವ್ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನೀವು ಈ ಪಾಯಿಂಟ್ಸ್ಗಳನ್ನು ಇಂಡಿಯಾ ಚೈನಾ ಬಾರ್ಡರ್ ಡಿಸ್ಪ್ಯೂಟ್ನ ವಿಷಯವಾಗಿ ನೋಟ್ಸ್ನ ಮಾಡ್ಕೊಳ್ಳಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 14ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪೇರ್ ಆಗಿರುವಂಥ ಆರ್ಟಿಕಲ್ ಆಗಿದೆ. ಈ ಒಂದು ಆರ್ಟಿಕಲ್ ನೀವು ಪ್ಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಸೈನ್ಸ್ ಅನ್ನುವಂಥ ಒಂದು ಟಾಪಿಕ್ನ ಕೆಳಗಡೆನೂ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಮೇನ್ಸ್ ಸಿಲೆಬಸ್ಗೆ ಮೂವ್ ಆಗಿದ್ದಾದರೆ GS3 ಕೆಳಗಡೆ ಬರುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ಟಾಪಿಕ್ನ ಅಡಿಯಲ್ಲಿ ನೋಟ್ಸ್ನ ಮಾಡ್ಕೊಬೋದು. ಈಗ ಸ್ಪೇಸ್ ಎಕ್ಸ್ ಯಾಕೆ ನ್ಯೂಸ್ನಲ್ಲಿದೆ ಅಂತ ಹೇಳಿದ್ರೆ, ಈಗ 2 ನಾಸಾ ಗಗನಯಾತ್ರಿಗಳೊಂದಿಗೆ, ನಾಸಾ ಆಸ್ಟ್ರೋನಾಟ್ಸ್ಗಳೊಂದಿಗೆ ಭಾನುವಾರದಂದು ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ತಲುಪಿದೆ. ಇದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಈಗ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಸಕ್ಸಸ್ಫುಲ್ ಆಗಿ ರೀಚ್ ಆಗಿದೆ. ಈ ಒಂದು ನ್ಯೂಸ್ ನಮಗೆ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಫಸ್ಟ್ ಪ್ರೈವೇಟ್ ಕಂಪನಿ ಆಗಿದೆ ಈ ತರದ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ, ಜನರಿರುವಂಥ ಸ್ಪೇಸ್ ಕ್ರಾಫ್ಟ್ ಅನ್ನ ಕಕ್ಷೆಗೆ ಇಳಿಸೋದ್ರಲ್ಲಿ ಮೊದಲನೆಯ ಪ್ರೈವೇಟ್ ಕಂಪನಿ ಆಗಿದೆ. ಈ ಸಾಧನೆಯನ್ನ, ಈ ಒಂದು ಅಚೀವ್ಮೆಂಟ್ ಅನ್ನ ಈ ಹಿಂದೆ ಕೇವಲ 3 ಸರ್ಕಾರಗಳು ಸಾಧನೆ ಮಾಡಿದ್ವು. ಅದು ಯಾವುದ್ಯಾವುದು ಅಂತ ಹೇಳಿದ್ರೆ, US ಗೌರ್ಮೆಂಟ್, ರಷ್ಯಾ ಗೌರ್ಮೆಂಟ್, ಚೀನಾ ಗೌರ್ಮೆಂಟ್. ಆದರೆ ಈಗ ಮೊದಲನೇ ಬಾರಿಗೆ ಒಂದು ಪ್ರೈವೇಟ್ ಕಂಪನಿ ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡಿದೆ
ಮನುಷ್ಯರನ್ನ ಕಕ್ಷೆಗೆ ಇಳಿಸಿದೆ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಆರ್ಬಿಟ್ಗೆ ರೀಚ್ ಆದಂಥ ಮನುಷ್ಯರುಗಳ ಹೆಸರು ಇಂಪಾರ್ಟೆಂಟ್ ಆಗೋದಿಲ್ಲ, ಆದರೂ ಮೆನ್ಷನ್ ಮಾಡೋದಾದ್ರೆ ನಾಸಾದ ಇಬ್ಬರು ಆಸ್ಟ್ರೋನಾಟ್ಸ್ಗಳು ಬಾಬ್ ಬೆಹ್ನ್ಕೆನ್ ಮತ್ತು ಡಾಗ್ ಹಾರ್ಲಿ, ಈ ಇಬ್ಬರು ಆಸ್ಟ್ರೋನಾಟ್ಸ್ಗಳು ಸಕ್ಸಸ್ಫುಲ್ ಆಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅನ್ನ ರೀಚ್ ಆಗಿದ್ದಾರೆ, ಒಂದು ಪ್ರೈವೇಟ್ ಕಂಪನಿ ಲಾಂಚ್ ಮಾಡಿರುವಂತಹ ಸ್ಪೇಸ್ ಕ್ರಾಫ್ಟ್ ನಿಂದಾಗಿ. ಈಗ ಈ ಒಂದು ಸ್ಪೇಸ್ ಕ್ರಾಫ್ಟ್ ನ ಹೆಸರನ್ನ ನೋಡೋದಾದ್ರೆ ಕ್ರ್ಯೂ ಡ್ರ್ಯಾಗನ್ ಅಂತ ಹೇಳಿ, ಈ ಒಂದು ಸ್ಪೇಸ್ ಕ್ರಾಫ್ಟ್ ನ ಕ್ರ್ಯೂ ಡ್ರ್ಯಾಗನ್ ಅಂತ ಹೇಳಿ ಕರೀತಾರೆ. ಇದು ಈಗ ಆಸ್ಟ್ರೋನಾಟ್ಸ್ ಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತಲುಪಿಸಿದೆ. ಈಗ ಈ ಒಂದು ಕ್ರ್ಯೂ ಡ್ರ್ಯಾಗನ್ 7 ಜನರನ್ನ ಕ್ಯಾರಿ ಮಾಡುವಂಥ ಕೆಪಾಸಿಟಿನ ಹೊಂದಿರುತ್ತೆ. ನಂತರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾದಂಥದ್ದು, ಈ ಒಂದು ಸ್ಪೇಸ್ ಕ್ರಾಫ್ಟ್, ಈ ಒಂದು ಕ್ರ್ಯೂ ಡ್ರ್ಯಾಗನ್ ಆಸ್ಟ್ರೋನಾಟ್ಗಳನ್ನ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತಲುಪಿಸಿ ನಂತರದಲ್ಲಿ ಮತ್ತೆ ಭೂಮಿಗೆ ವಾಪಸ್ ಆಗುತ್ತೆ. ಇದು ಅಟ್ಲಾಂಟಿಕ್ ಓಷನ್ಗೆ ಮತ್ತೆ ವಾಪಸ್ ಬಂದು ಬೀಳುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಯಾಕೆ ಅಂತ ಹೇಳಿದ್ರೆ ಮೊದಲನೇ ಪ್ರೈವೇಟ್ ಕಂಪನಿ ಲಾಂಚ್ ಮಾಡಿರುವಂಥದ್ದು. ನಂತರದಲ್ಲಿ ಕಳಿಸುವಂಥ ಸ್ಪೇಸ್ ಕ್ರಾಫ್ಟ್ ಸ್ಪೇಸ್ನಲ್ಲೇ ಅಂದರೆ ಬಾಹ್ಯಾಕಾಶದಲ್ಲೇ ಉಳಿದುಕೊಳ್ಳೋದಿಲ್ಲ, ಆದರೆ ಇದು ಮತ್ತೆ ವಾಪಸ್ ಭೂಮಿಗೆ ಮರಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾದಂಥದ್ದು, ನಾವು ಭೂಮಿಯಿಂದ ಕಳಿಸುವಂಥ ಎಲ್ಲ ರಾಕೆಟ್ಗಳು ಒಂದು ಸ್ಯಾಟಲೈಟ್ ಅನ್ನ ಆ ಒಂದು ಆರ್ಬಿಟ್ಗೆ ಲಾಂಚ್ ಮಾಡಿದಂಥ ಸಂದರ್ಭದಲ್ಲಿ ಮಾಡಿದಾದ ನಂತರ ಆ ರಾಕೆಟ್ಗಳು ಬರ್ನ್ ಆಗ್ತವೆ, ಅದರ ಡೆಬ್ರಿಸ್ ಸ್ಪೇಸ್ನಲ್ಲೇ ಬಾಹ್ಯಾಕಾಶದಲ್ಲೇ ಉಳಿದುಕೊಳ್ಳುತ್ತೆ. ಆದರೆ ಈ ಒಂದು ಕ್ರ್ಯೂ ಡ್ರ್ಯಾಗನ್ನ ವಿಚಾರವಾಗಿ ಹೇಳೋದಾದ್ರೆ ಇಲ್ಲಿ ಈ ಒಂದು ಸ್ಪೇಸ್ ಕ್ರಾಫ್ಟ್ ಮತ್ತೆ ಭೂಮಿಗೆ ವಾಪಸ್ ಆಗುತ್ತೆ. ಇದರಿಂದಾಗಿ ಸ್ಪೇಸ್ ಡೆಬ್ರಿಸ್ ಅನ್ನ ಕಡಿಮೆ ಮಾಡ್ಬೋದು. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಸ್ಟಾರ್ಮನ್ ಸೂಟ್ಸ್ ಅಂತ ಹೇಳಿ ಬರುತ್ತೆ. ಸ್ಟಾರ್ಮನ್ ಸೂಟ್ಸ್ ಅಂತ ಹೇಳಿದ್ರೆ ಇವುಗಳನ್ನ ಆಸ್ಟ್ರೋನಾಟ್ಸ್ಗಳು ಧರಿಸಬಹುದು. ನಂತರದಲ್ಲಿ ಇವುಗಳನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಕ್ರ್ಯೂ ಡ್ರ್ಯಾಗನ್ನ ಒಳಗಡೆ ಮಾತ್ರ ಈ ಸೂಟ್ಸ್ಗಳನ್ನ ವೇರ್ ಮಾಡ್ಬೋದು, ಧರಿಸ್ಬೋದು, ಆದರೆ ಇವುಗಳು ಸ್ಪೇಸ್ ವಾಕ್ಗೆ ಸೂಟೇಬಲ್ ಆಗಿರೋದಿಲ್ಲ. ಇಷ್ಟು ಪಾಯಿಂಟ್ಸ್ಗಳನ್ನ ಕ್ರ್ಯೂ ಡ್ರ್ಯಾಗನ್ ಮತ್ತು ಸ್ಟಾರ್ಮನ್ ಸೂಟ್ಸ್ನ ವಿಚಾರವಾಗಿ ತಿಳ್ಕೊಂಡಿದ್ರೆ, ಮತ್ತು ನಂತರದಲ್ಲಿ ಸ್ಪೇಸ್ ಎಕ್ಸ್ನ ವಿಚಾರವಾಗಿ ಇದು ಮೊದಲನೇ ಪ್ರೈವೇಟ್ ಕಂಪನಿ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿರುವಂಥದ್ದು ಮತ್ತು ಮನುಷ್ಯರನ್ನ ಇಬ್ಬರು ಆಸ್ಟ್ರೋನಾಟ್ಸ್ಗಳನ್ನ ನಾಸಾದ ಆಸ್ಟ್ರೋನಾಟ್ಸ್ಗಳನ್ನ ಕಕ್ಷೆಗೆ ಇಳಿಸಿರುವಂಥದ್ದು ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ದೆ ಆದರೆ ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ ಪೇಜ್ ನಂಬರ್ 12ರಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟ್ರಂಪ್ ರವರು ಈಗ G7 ಸಮ್ಮಿಟನ್ನು ಮುಂದೂಡುವವರಿದ್ದಾರೆ. ನಂತರದಲ್ಲಿ ಆಹ್ವಾನಿತರ ಪಟ್ಟಿ ಅಂತ ಹೇಳಿದ್ರೆ ಇನ್ವೈಟೀಸ್ಗಳ ಲಿಸ್ಟನ್ನು ಕೂಡ ವಿಸ್ತರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಭಾರತ, ರಷ್ಯಾ, ಸೌತ್ ಕೊರಿಯಾ ಮತ್ತು ಆಸ್ಟ್ರೇಲಿಯಾನ ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ G7 ವಿಷಯವಾಗಿ ಕವರ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ ಫಿಲಿಮ್ಸ್ನ ಕೆಳಗಡೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಮೇನ್ಸ್ ವಿಚಾರವಾಗಿ GS3 ಕೆಳಗಡೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್ ಆ್ಯಂಡ್ ಫೋರಾ ಆ್ಯಂಡ್ ದ ಸ್ಟ್ರಕ್ಚರ್ ಮ್ಯಾಂಡೇಟ್, ಈ ಒಂದು ಟಾಪಿಕ್ನ ಅಡಿಗಡೆ ನೋಟ್ಸ್ನ ಮಾಡ್ಕೊಬೋದು. ಮೊದಲನೇದಾಗಿ G7 ಈ ಒಂದು ಇನ್ಸ್ಟಿಟ್ಯೂಷನ್ನ ಬಗ್ಗೆ ಬೇಸಿಕ್ಸ್ ಅನ್ನ ಕವರ್ ಮಾಡೋಣ. ನಂತರದಲ್ಲಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ಗಳನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ G7 ಗ್ರೂಪ್ ಆಫ್ 7 ಇದೊಂದು ಇಂಟರ್ನ್ಯಾಷನಲ್ ಇಂಟರ್ ಗವರ್ಮೆಂಟಲ್ ಎಕನಾಮಿಕ್ ಆರ್ಗನೈಸೇಷನ್ ಆಗಿದೆ. ಇದರಲ್ಲಿ 7 ಲಾರ್ಜೆಸ್ಟ್ IMF ಅಡ್ವಾನ್ಸ್ಡ್ ಎಕನಾಮೀಸ್ಗಳು ಇನ್ಕ್ಲೂಡ್ ಆಗಿದ್ದಾವೆ. ಇಲ್ಲಿ ನೀವು ನೆನ್ಪಿಟ್ಕೊಂಡಿರಬೇಕು, ಇದು ಇಂಟರ್ ಗವರ್ಮೆಂಟಲ್ ಎಕನಾಮಿಕ್ ಆರ್ಗನೈಸೇಷನ್ ಆಗಿದೆ. ನಂತರದಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ 2018ರ ಡೇಟಾವನ್ನು ನೋಡೋದಾದ್ರೆ ಗ್ಲೋಬಲ್ ನೆಟ್ ವೆಲ್ತ್ನಲ್ಲಿ 58% G7 ಕಂಟ್ರೀಸ್ಗಳೇ ರೆಪ್ರೆಸೆಂಟ್ ಮಾಡ್ತವೆ. ನಂತರದಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ವಿಷಯವಾಗಿ 46% ಗ್ಲೋಬಲ್ GDPಯನ್ನು ರೆಪ್ರೆಸೆಂಟ್ ಮಾಡ್ತವೆ. ನಂತರದಲ್ಲಿ 32% ಗ್ಲೋಬಲ್ GDPಯನ್ನು ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ವಿಚಾರವಾಗಿ 32% ಗ್ಲೋಬಲ್ GDPಯನ್ನು ಈ 7 ಕಂಟ್ರೀಸ್ಗಳು ರೆಪ್ರೆಸೆಂಟ್ ಮಾಡ್ತವೆ. ಅದರಿಂದಾಗಿ ಇದೊಂದು ಇಂಪಾರ್ಟೆಂಟ್ ಇಂಟರ್ ಗವರ್ಮೆಂಟಲ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಗನೈಸೇಷನ್ ಆಗಿದೆ. ನಂತರದಲ್ಲಿ ಇದರಲ್ಲಿ ಇರುವಂಥದ್ದು 7 IMFನ ಅಡ್ವಾನ್ಸ್ಡ್ ಎಕನಾಮೀಸ್ಗಳು. ಅದು ಯಾವುದ್ಯಾವುದು ಅಂತ ಹೇಳಿದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಈ 7 ದೇಶಗಳ ಹೆಸರನ್ನು ನೆನ್ಪಿಟ್ಕೊಂಡಿರಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಬಾರಿ ಈ 7 ದೇಶಗಳ ಹೆಸರುಗಳನ್ನು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಕೇಳಿದಂತಿದೆ. ಅದರಿಂದಾಗಿ G7 ಕಂಟ್ರೀಸ್ಗಳು ಯಾವ್ದ್ಯಾವುದು ಅನ್ನೋದು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಈ ಒಂದು G7 ಆರ್ಗನೈಸೇಷನ್ನ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು 1975ರಲ್ಲಿ. ಆದರೆ 1997ರಲ್ಲಿ ರಷ್ಯಾ ಈ ಒಂದು G7ನ ಆ್ಯಡ್ ಆಗುತ್ತೆ. ನಂತರದಲ್ಲಿ ಇದನ್ನು G8 ಅಂತ ಹೇಳಿ ಕರಿತಾ ಇರ್ತಾರೆ. ಆದರೆ ಮತ್ತೆ 2014ರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ರಷ್ಯಾವನ್ನ ಈ ಒಂದು ಆರ್ಗನೈಸೇಷನಿಂದ ಸಸ್ಪೆಂಡ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸೋವಿಯತ್ ಯೂನಿಯನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಉಕ್ರೇನ್ನ ಭಾಗವಾದಂಥ ಕ್ರಿಮಿಯಾವನ್ನು ಅನೆಕ್ಸ್ ಮಾಡ್ಕೊಳುತ್ತೆ, ಅಂದರೆ ವಶಪಡಿಸ್ಕೊಳುತ್ತೆ. ಆದ ಕಾರಣದಿಂದಾಗಿ ಈ ಒಂದು ಗ್ರೂಪಿಂಗಿಂದ 2014ರಲ್ಲಿ ರಷ್ಯಾವನ್ನು ಸಸ್ಪೆಂಡ್ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಗ್ರೂಪ್ ಆಫ್ 7 ಈ ಒಂದು ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಇದನ್ನ ನೀವು ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಟರ್ನ್ಯಾಷನಲ್ ಟಾಪಿಕ್ ಆಗಿರೋದ್ರಿಂದ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ಗಳಿಗೆ ಹೋಗೋದಾದ್ರೆ ಇಲ್ಲಿ US ಪ್ರೆಸಿಡೆಂಟ್ ಅಂತ ಡೊನಾಲ್ಡ್ ಟ್ರಂಪ್ ರವರು ಸ್ಯಾಟರ್ಡೆ ಹೇಳಿದ್ದಾರೆ ಈ ಒಂದು G7 ಸಮ್ಮಿಟನ್ನು
ಮುಂದಿನ ತಿಂಗಳು ನಡೆಸಬೇಕಾಗಿತ್ತು. ಆದರೆ ಅದನ್ನು ಸೆಪ್ಟೆಂಬರ್ ವರೆಗೆ ಅಥವಾ ಅದರ ಮುಂದಿನ ದಿನಗಳಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ತಿಳಿಸಿದ್ದಾರೆ. ನಂತರದಲ್ಲಿ US ಪ್ರೆಸಿಡೆಂಟ್ ಹೇಳ್ತಾರೆ, ಈ ಒಂದು G7 ಅನ್ನುವಂಥ ಒಂದು ಗ್ರೂಪು ಔಟ್ಡೇಟೆಡ್ ಗ್ರೂಪ್ ಆಗಿದೆ ಅಂತ ಹೇಳಿದ್ರೆ ಬಹಳ ಹಳೇದಾದ ದೇಶಗಳ ಗುಂಪಾಗಿದೆ. ನಂತರದಲ್ಲಿ ಈ 7 ಕಂಟ್ರಿಗಳು ಅಂದರೆ G7 ನಲ್ಲಿ ಇರುವಂತಹ ಕಂಟ್ರಿಗಳು ಅವುಗಳು ಜಗತ್ತಲ್ಲಿ ಈಗ ಏನು ನಡೀತಾ ಇದೆ ಅದನ್ನ ಸರಿಯಾಗಿ ಪ್ರತಿನಿಧಿಸ್ತಿಲ್ಲ, ರೆಪ್ರೆಸೆಂಟ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ನಂತರದಲ್ಲಿ ಮುಂದುವರಿದು ನಾನ್ ಮೆಂಬರ್ ಕಂಟ್ರೀಸ್ಗಳಾದಂಥ ಇಂಡಿಯಾ, ರಷ್ಯಾ, ಸೌತ್ ಕೊರಿಯಾ ಮತ್ತು ಆಸ್ಟ್ರೇಲಿಯಾ ಇವುಗಳನ್ನು ಕೂಡ ಇನ್ವೈಟ್ ಮಾಡೋದಾಗಿ ಹೇಳಿದ್ದಾರೆ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂದು G7 ಗ್ರೂಪ್ ಅನ್ನ ಶಾಶ್ವತವಾಗಿ ವಿಸ್ತರಿಸುವಂತ ಪ್ರಯತ್ನದಲ್ಲಿ ಟ್ರಂಪ್ ರವರು ಇದ್ದಾರೆ ಅಂತ ಹೇಳಿ ಇದು ಸಜೆಸ್ಟ್ ಮಾಡುತ್ತೆ. ಆದರೆ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಈ ಒಂದು ಗ್ರೂಪ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮುಂದಾಗ್ತಾರೋ ಇಲ್ಲೋ ಅಂತ ಹೇಳಿ. ನಂತರದಲ್ಲಿ ಇಲ್ಲಿ ಒಂದು ಸರ್ಪ್ರೈಸಿಂಗ್ ಟಾಪಿಕ್ ಏನು ಅಂತ ಹೇಳಿದ್ರೆ ಇವರುಗಳು ಮತ್ತೆ ರಷ್ಯಾವನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ರಷ್ಯಾ ಈಗಾಗಲೇ ಮುಂಚೆ G8 ಇತ್ತು ಈ ಒಂದು G7 ಗ್ರೂಪ್. ಆ ಸಂದರ್ಭದಲ್ಲಿ ರಷ್ಯಾವನ್ನ 2014ರಲ್ಲಿ ಸಸ್ಪೆಂಡ್ ಮಾಡ್ತಾರೆ G8ನಿಂದಾಗಿ. ಆ ನಂತರದಲ್ಲಿ ಗ್ರೂಪ್ ಆಫ್ 7 ಆಗುತ್ತೆ, G7 ಗ್ರೂಪ್ ಆಗುತ್ತೆ. ರಷ್ಯಾವನ್ನ ಯಾಕೆ ಸಸ್ಪೆಂಡ್ ಮಾಡಿರ್ತಾರೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿರುವಂತೆ 2014ರಲ್ಲಿ ರಷ್ಯಾ ಕ್ರೀಮಿಯಾ ಉಕ್ರೇನ್ ಪಾರ್ಟನ್ನು ಅನೆಕ್ಸ್ ಮಾಡ್ಕೊಳ್ಳುತ್ತೆ, ವಶಪಡಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ರಷ್ಯಾವನ್ನ ಈ ಒಂದು ಗ್ರೂಪಿಂದ ಕೈ ಬಿಡ್ತಾರೆ. ನಂತರದಲ್ಲಿ G8 ಇದ್ದಂಥದ್ದು G7 ಗ್ರೂಪ್ ಆಗುತ್ತೆ. ನಂತರದಲ್ಲಿ ಇನ್ನೂ ಕೂಡ ರಷ್ಯಾ ಕ್ರೀಮಿಯಾ ಪಾರ್ಟನ್ನು ಅನೆಕ್ಸ್ ಮಾಡ್ಕೊಂಡೇ ಇದೆ, ಅಂದರೆ ವಶಪಡಿಸ್ಕೊಂಡೇ ಇದೆ. ಆದರೂ ಕೂಡ ರಷ್ಯಾವನ್ನ ಮತ್ತೆ ಈ ಒಂದು G7 ಗ್ರೂಪ್ಗೆ ಇನ್ವೈಟ್ ಮಾಡ್ತಾರಾ ಅಂತ ಹೇಳಿ ಪ್ರಶ್ನೆ ಎದ್ದಿದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಒಂದು ಟಾಪಿಕ್ ಡೆವಲಪ್ ಆಗ್ತಾ ಹೋಗ್ಬೋದು. ನಂತರದಲ್ಲಿ ಇದರ ಬಗ್ಗೆ ಆರ್ಟಿಕಲ್ಸ್ ಬಂದಾಗ ಚರ್ಚೆ ಮಾಡೋಣ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ ಪೇಜ್ ನಂಬರ್ 5ರಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಎಕ್ಸೆಟ್ರಾ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ ಮೇನ್ಸ್ ವಿಚಾರವಾಗಿ ಬಂದಿದೆ ಆದರೆ ಈ ಒಂದು MNREGA ಟಾಪಿಕನ್ನು ವೆಲ್ಫೇರ್ ಸ್ಕೀಮ್ಸ್ GS2 ಕೆಳಗಡೆ ಬರುವಂಥ ವೆಲ್ಫೇರ್ ಸ್ಕೀಮ್ಸ್ನ ಕೆಳಗಡೆ ಟಾಪಿಕ್ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ನಂತರದಲ್ಲಿ GS3 ಟಾಪಿಕ್ನ ಕೆಳಗಡೆ GS3 ಕೆಳಗಡೆ ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಈಗ ನಾವು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಕವರ್ ಮಾಡೋದಕ್ಕಿಂತ ಮುಂಚಿತವಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ MNREGS ಈ ಸ್ಕೀಮ್ನ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಇದು ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಇಂಡಿಯನ್ ಲೆಜಿಸ್ಲೇಷನ್ ಆಗಿದೆ. ಇದನ್ನ ಎನಾಕ್ಟ್ ಮಾಡಿದಂಥದ್ದು ಏಪ್ರಿಲ್ 25, 2005ರಲ್ಲಿ. ಇದರ ಮೂಲಕವಾಗಿ ಈ ಒಂದು ಸ್ಕೀಮ್ನ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ 100 ದಿನಗಳ ಗ್ಯಾರಂಟಿ, ಲೀಗಲ್ ಗ್ಯಾರಂಟಿಯನ್ನು ಎಂಪ್ಲಾಯ್ಮೆಂಟ್ ವಿಚಾರವಾಗಿ ನೀಡಲಾಗುತ್ತೆ ಪ್ರತಿ ಫೈನಾನ್ಷಿಯಲ್ ಇಯರ್ನಲ್ಲಿ. ಅಂದರೆ ಈ ಒಂದು ಸ್ಕೀಮ್ನ ಕೆಳಗಡೆ 100 ದಿನಗಳ ಉದ್ಯೋಗ ಅವಕಾಶವನ್ನು ಯಾವುದೇ ಒಬ್ಬ ಗ್ರಾಮೀಣ ಮನೆಯ ವಯಸ್ಕ ಸದಸ್ಯ ಪಡ್ಕೊಬೋದು. ಇದರ ಕೆಳಗಡೆ ಸ್ಟ್ಯಾಚ್ಯುಟರಿ ಮಿನಿಮಮ್ ವೇಜ್ ಅಂತ ಹೇಳಿದ್ರೆ ಕಾನೂನು ಬದ್ಧವಾದಂಥ ಕನಿಷ್ಠ ವೇತನವನ್ನು ಪಡ್ಕೊಬೋದು ಸಾರ್ವಜನಿಕ ಕೆಲಸದ ವಿಷಯವಾಗಿ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಸ್ಕಿಲ್ಡ್ ಲೇಬರ್ಗಳ ಅವಶ್ಯಕತೆ ಇರೋದಿಲ್ಲ. ಅನ್ಸ್ಕಿಲ್ಡ್ ಮ್ಯಾನ್ಯಲ್ ವರ್ಕ್ ಇಲ್ಲಿ ಕಂಡಕ್ಟ್ ಮಾಡೋದ್ರಿಂದ ಅನ್ಸ್ಕಿಲ್ಡ್ ಲೇಬರ್ಸ್ಗಳಿಗೆ ಈ ಒಂದು ಸ್ಕೀಮ್ನ ಕೆಳಗಡೆ ಕೆಲಸ ಸಿಗುತ್ತೆ. ಅನ್ಸ್ಕಿಲ್ಡ್ ಅಂತ ಹೇಳಿದ್ರೆ ಕೌಶಲ್ಯ ರಹಿತ ಮನುಷ್ಯರಿಗೂ ಕೂಡ ಈ ಒಂದು ಸ್ಕೀಮ್ನ ಕೆಳಗಡೆ ಕೆಲಸ ಸಿಗುತ್ತೆ. ನಂತರದಲ್ಲಿ ಈ ಒಂದು ಸ್ಕೀಮನ್ನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು, ಕನ್ಫ್ಯೂಸ್ ಆಗಬಾರ್ದು. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಒಂದು MNREGAವನ್ನು ಕಂಪ್ಲೀಟ್ ಆಗಿ ಎಂಟೈರ್ ಆಗಿ ಇಂಪ್ಲಿಮೆಂಟೇಷನ್ ವರ್ಕ್ನ ತಗೊಳುತ್ತೆ. ನಂತರದಲ್ಲಿ ನಾನು ಮುಂದೆ ಹೇಳುವಂಥ ವಿಷಯಗಳ ಮೇಲೆ ಗಮನವಿರಲಿ. MNREGA ಟಾಪಿಕ್ ತುಂಬ ಹಾಟ್ ಟಾಪಿಕ್ ಆಗಿದೆ. ಫಿಲಿಮ್ಸ್ನಲ್ಲಿ ಇದರ ವಿಷಯವಾಗಿ ಯಾವುದೇ ಥರದ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೇಳುವಂಥ ಚಾನ್ಸಸ್ ಇದೆ. ಆದ್ದರಿಂದಾಗಿ ಈಗ ಈ ಒಂದು ಸ್ಕೀಮ್ನ ಕೆಳಗಡೆ ಒಬ್ಬ ವ್ಯಕ್ತಿ ಹೋಗಿ ಅರ್ಜಿ ಸಲ್ಲಿಸ್ತಾನೆ ಅಂತ ಹೇಳಿ ಅಂದ್ಕೊಳ್ಳಿ. ಆತ ಸಲ್ಲಿಸಿದ 15 ದಿನಗಳಲ್ಲಿ ಆತನಿಗೆ ಕೆಲಸವನ್ನು ಕೊಡಬೇಕು. ಆತನಿಗೆ ಕೆಲಸ ಏನಾದರೂ ಕೊಡಲಿಲ್ಲ ಅಂದ್ರೂ ಸಮೇತ ಆತನಿಗೆ ವೇತನವನ್ನು ನೀಡಬೇಕಾಗುತ್ತೆ. ಈ ಒಂದು ಸ್ಕೀಮ್ನ ಕೆಳಗಡೆ ನೆನ್ಪಿಟ್ಕೊಂಡಿರಬೇಕು, ಅರ್ಜಿಯನ್ನು ಸಲ್ಲಿಸಿದ 15 ದಿನಗಳಲ್ಲಿ. ಅಂದರೆ ಆತ ಕೆಲಸವನ್ನು ಕೋರ್ತಾನೆ, ಹೋಗಿ ಅರ್ಜಿಯನ್ನು ಹಾಕ್ತಾನೆ. ಆತ ಸಲ್ಲಿಸಿದ 15 ದಿನಗಳ ನಂತರ ಆತನಿಗೆ ಕೆಲಸವನ್ನು ಕೊಡಲೇಬೇಕು. ಕೊಡಲಿಲ್ಲ ಅಂತ ಹೇಳಿದ್ರು ಸಮೇತ ಆತನಿಗೆ ವೇತನವನ್ನು ಭರಿಸಬೇಕು. ಅಂದರೆ ಇಲ್ಲಿ ಆತನಿಗೆ ಒಬ್ಬ ವ್ಯಕ್ತಿಗೆ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ಆತನಿಗೆ ನಿರುದ್ಯೋಗ ಭತ್ಯೆಯನ್ನು ಪಡೆಯುವಂಥ ಹಕ್ಕಿದೆ, ರೈಟ್ ಟು ಗೆಟ್ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅಂತ ಹೇಳಿ. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಿ. ಇದರ ಕೆಳಗಡೆ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ನು ಕೂಡ ನೀಡಲಾಗುತ್ತೆ ಅನ್ನೋದು. ನಂತರದಲ್ಲಿ ಈಗ ಒಬ್ಬ ವ್ಯಕ್ತಿಗೆ ಕೆಲಸ ಸಿಕ್ತು, ನಂತರದಲ್ಲಿ ಆ ಕೆಲಸ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಕೆಲಸ ಮುಗಿದ 15 ದಿನಗಳಲ್ಲಿ ವೇತನದ ರಶೀದಿಯನ್ನು ಕೊಡಬೇಕು ಆ ಒಬ್ಬ ವ್ಯಕ್ತಿಗೆ. ನಂತರದಲ್ಲಿ ಗ್ರಾಮ ಪಂಚಾಯತಿ ಕೆಳಗಡೆ ಬರುವಂಥ ಎಲ್ಲ ಮ್ಯಾನ್ಯಲ್ ವರ್ಕ್ಗಳನ್ನು ಕೂಡ ಈ ಒಂದು ಸ್ಕೀಮ್ನ ಕೆಳಗಡೆ ಇನ್ಕ್ಲೂಡ್ ಮಾಡಲಾಗಿದೆ. ನಂತರದಲ್ಲಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಕನಾಮಿಕ್ ಮತ್ತು ಸೋಷಿಯಲ್ ಎಂಪವರ್ಮೆಂಟ್ ಆಗುತ್ತೆ. ಎಸ್ಪೆಷಲಿ ಮಹಿಳೆಯರ ಎಕನಾಮಿಕ್ ಮತ್ತು ಸೋಷಿಯಲ್ ಎಂಪವರ್ಮೆಂಟ್ ಆಗುತ್ತೆ. ನಂತರದಲ್ಲಿ MNREGA ಕೆಳಗಡೆ ಗ್ರೀನ್ ಮತ್ತು ಡೀಸೆಂಟ್ ವರ್ಕನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಗೆ MNREGAದ ಮತ್ತೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಸೋಷಿಯಲ್ ಆಡಿಟ್
ಮ್ಯಾಂಡೇಟರಿ ಆಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಕಂಪಲ್ಸರಿ ಮತ್ತು ಮ್ಯಾಂಡೇಟರಿ ಆಗಿದೆ. ಈ ರೀತಿ ಮ್ಯಾಂಡೇಟರಿ ಆದ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸ್ಕೀಮ್ ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸ್ಕೀಮ್ನ ಕೆಳಗಡೆ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಹೆಚ್ಚಾಗಿರುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನರೇಗಾ ಬಗ್ಗೆ ತಿಳ್ಕೊಂಡಿರಬೇಕು. ಮುಖ್ಯವಾಗಿ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತದೆ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಮತ್ತು ಈ ಒಂದು ಸ್ಕೀಮ್ನ ಯಾವ ರೀತಿ ತಂದಿದ್ದಾರೆ ಅಂತ ಹೇಳಿದ್ರೆ ಇಂಡಿಯನ್ ಲೆಜಿಸ್ಲೇಷನ್ ಎನಾಕ್ಟ್ ಮಾಡೋದ್ರ ಮುಖಾಂತರವಾಗಿ ಆಗಸ್ಟ್ 25, 2005 ಎನಾಕ್ಟ್ ಮಾಡೋದ್ರ ಮೂಲಕವಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮನ್ನು ತರಲಾಗಿದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ರೈಟ್ ಟು ವರ್ಕ್ ಜೊತೆಗೆ ರೈಟ್ ಟು ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ಸ್ಟೇಟ್ಮೆಂಟ್ನಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನೀವು ಇದನ್ನು ಮಿಸ್ ಮಾಡ್ಕೊಬಾರ್ದು. ಈಗ ನಾವು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ಗಳನ್ನ ನೋಡೋದಾದ್ರೆ ಈಗ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರಿವರ್ಸ್ ಮೈಗ್ರೇಷನ್ ಆಗ್ತಾ ಇದೆ. ಮುಂಚೆ ಹಳ್ಳಿಗಳಿಂದ ಸಿಟಿ ಕಡೆ ತೆರಳ್ತಾ ಇದ್ರು, ಆದರೆ ಈಗ ಕೋವಿಡ್-19 ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸಿಟಿಗಳಿಂದ ರೂರಲ್ ಏರಿಯಾಸ್ಗಳಿಗೆ ರಿವರ್ಸ್ ಮೈಗ್ರೇಷನ್ ಆಗ್ತಾ ಇದೆ. ಇದು ಪರ್ಟಿಕ್ಯುಲರ್ಲಿ ನಾರ್ಥನ್ ಡಿಸ್ಟ್ರಿಕ್ಟ್ಸ್ ಕರ್ನಾಟಕದಲ್ಲಿ ಇರುವಂಥ ಉತ್ತರ ಭಾಗದಲ್ಲಿ ಇರುವಂಥ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಅತಿ ಹೆಚ್ಚು ಕಾಣ್ತಾ ಇದೆ. ನಂತರದಲ್ಲಿ ಇದರಿಂದಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲಿ ಉದ್ಯೋಗ ಕಾರ್ಡ್ಗಳನ್ನು ರಚಿಸುವಂಥ ಅಗತ್ಯ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಸಿಟಿಗಳಿಂದ ಈಗ ಹಳ್ಳಿಗಳಿಗೆ ಮತ್ತೆ ಜನಗಳು ವಾಪಸ್ ಹೋಗ್ತಾ ಇದ್ದಾರೆ, ಅವರುಗಳಿಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಬೇಕಾಗಿದೆ, ಜಾಬ್ಗಳನ್ನು ಹುಡುಕ್ತಾ ಇದ್ದಾರೆ. ನಂತರದಲ್ಲಿ ಗ್ರಾಜ್ಯುಯೇಟ್ಸ್ಗಳು ಕೂಡ ಈ ಒಂದು ನರೇಗಾ ಕೆಳಗಡೆ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ತಳಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಜನರ ನಡುವೆ ವಾದಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಒಂದು ಕಡೆ ಹೇಳ್ತಾರೆ ಜನಗಳು ಆಲ್ಟರ್ನೇಟಿವ್ ಜಾಬ್ಸ್ ಗಳನ್ನ ಹುಡುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಒಂದು ಸ್ಕೀಮ್ ನ ಕೆಳಗಡೆ ನಂಬರ್ ಆಫ್ ಜಾಬ್ಸ್ ಕಾರ್ಡ್ಸ್ ಅಂತ ಹೇಳಿದ್ರೆ ಜಾಬ್ ಕಾರ್ಡ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಇದ್ದೇವೆ ಮತ್ತು ಪರ್ಸನ್ ಡೇಸ್ ಟು ಮೀಟ್ ದ ಡಿಮಾಂಡ್ ಅಂತ ಹೇಳಿದ್ರೆ ವ್ಯಕ್ತಿ ದಿನಗಳನ್ನು ಹೆಚ್ಚಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಾಬ್ಗಳನ್ನ ಮಾಡೋದಕ್ಕೆ ವ್ಯಕ್ತಿ ದಿನಗಳನ್ನು ಹೆಚ್ಚಿಸ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಸಹಾಯ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರೆ ಈ ಕಡೆ ಫಾರ್ಮರ್ ರೆಪ್ರೆಸೆಂಟೇಟಿವ್ ಆರ್ಗನೈಸೇಷನ್ಸ್ಗಳು ಅವರುಗಳ ವಾದವೇ ಬೇರೆ ಆಗಿದೆ. ಏನಂತ ಹೇಳಿದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ವಿಲೇಜ್ ಲೆವೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಕೋಆಪರೇಷನ್ ಮಾಡ್ತಾ ಇಲ್ಲ. ಲ್ಯಾಕ್ ಆಫ್ ಕೋಆಪರೇಷನ್ ಮತ್ತು ಲ್ಯಾಕ್ ಆಫ್ ಎಂಥೂಸಿಯಾಸಮ್ ಅಂತ ಹೇಳಿದ್ರೆ ಉತ್ಸಾಹದ ಕೊರತೆ ಕೂಡ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಲ್ಲಿ ಕಂಡು ಬರ್ತಿದೆ. ನಂತರದಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಕರಪ್ಷನ್ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಕಾಣ್ತಾ ಇದೆ ಈ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಲ್ಲಿ ಅಂತ ಹೇಳಿ ರೈತರ ಸಂಘದವರು ಕೆಲವರು ಫಾರ್ಮರ್ ರೆಪ್ರೆಸೆಂಟೇಟಿವ್ ಆರ್ಗನೈಸೇಷನ್ಸ್ಗಳು ಈ ರೀತಿಯಲ್ಲಿ ನರೇಗಾ ಸ್ಕೀಮ್ನ ಬಗ್ಗೆ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಕೊನೆಯದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾರೆ ಗ್ರಾಸ್ ರೂಟ್ ರಿಯಾಲಿಟಿ ಯಾವಾಗಲೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ನಲ್ಲಿ, ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ನಲ್ಲಿ ಈ ಡೆವಲಪ್ಮೆಂಟ್ಸ್ಗಳು ಕಾಣ್ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಲ್ಲಿ ಕರಪ್ಷನ್ ಆಗಿರ್ಬೋದು, ಎಂಥೂಸಿಯಾಸಮ್ ಲೆವೆಲ್ ಕಡಿಮೆ ಆಗಿರುವಂಥದ್ದು ಮತ್ತು ಲ್ಯಾಕ್ ಆಫ್ ಕೋಆಪರೇಷನ್ ಅಂತ ಹೇಳಿದ್ರೆ ಈ ಒಂದು ಯೋಜನೆ ಕೆಳಗಡೆ ಸಹಕಾರದ ಕೊರತೆ ಇದೆ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು ರಿವರ್ಸ್ ಮೈಗ್ರೇಷನ್ ಯಾವ ರೀತಿಯಲ್ಲೆಲ್ಲ ತೊಂದರೆ ಮಾಡ್ತಾ ಇದೆ. ನಂತರದಲ್ಲಿ ರಿವರ್ಸ್ ಮೈಗ್ರೇಷನ್ ಇಂದಾಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಕಡಿಮೆ ಆಗ್ತಿರೋದು ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೋಸ್ಕರ ನರೇಗಾ ಯೋಜನೆ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಈ ಒಂದು ಆರ್ಟಿಕಲ್ ನಿಂದ ನಮಗೆ ಗೊತ್ತಾಗ್ತಾ ಇದೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಆರ್ಟಿಕಲ್ನ ಹೈಲೈಟ್ಸ್ ಆಗಿದೆ. ನಂತರದಲ್ಲಿ ನರೇಗಾ ಸ್ಕೀಮ್ನ ಬಗ್ಗೆ ಬೇಸಿಕ್ಸ್ ಕವರ್ ಮಾಡುವಂಥದ್ದು ನಮ್ಮ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಇವತ್ತಿನ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಹೋಗಿದ್ರೆ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಇದು ಸ್ಪೇಸ್ ಎಕ್ಸ್ ಲಾಂಚ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇದಕ್ಕೆ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೀವು ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂತರದಲ್ಲಿ ಮೇನ್ಸ್ ಕ್ವಶನ್ಸ್ಗಳಿಗೆ ಹೋಗಿದ್ರೆ ಇವತ್ತಿನ ಮೊದಲನೇ ಕ್ವಶನ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ನಂತರದಲ್ಲಿ ಇದರ ಬಗ್ಗೆ ಇರುವಂಥ ಇಂಪ್ಲಿಮೆಂಟೇಷನ್ ವಿಚಾರವಾಗಿ ಇರುವಂಥ ಇಶ್ಯೂಸ್ಗಳೇನು, ನಂತರದಲ್ಲಿ ಇದಕ್ಕೆ ಸರಿಯಾದ ಸಜೆಸ್ಟಿವ್ ಮೆಷರ್ಸ್ಗಳನ್ನ ತಿಳಿಸಿ ಅಂತ ಹೇಳಿ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ನಂತರದಲ್ಲಿ ಎರಡನೇ ಪ್ರಶ್ನೆಯನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ಗಳ ವಿಚಾರವಾಗಿ ಕೇಳಿದ್ದಾರೆ. ಇದು ಯಾವ ರೀತಿಯಲ್ಲಿ ಫಾರ್ಮ್ ಆಗುತ್ತೆ ಮತ್ತು ಇದರ ಇಂಪ್ಯಾಕ್ಟ್ ಅನ್ನು ತಿಳಿಸಿ, ಇಂಡಿಯಾದ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಅನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಎರಡೂ ಪ್ರಶ್ನೆಗಳಿಗೆ ಮೇನ್ಸ್ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ರಿವ್ಯೂ ಮಾಡ್ತೇನೆ. ಇಷ್ಟು ಹೊತ್ತು ಈ ಒಂದು ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.